ಕಾಲಗಣನೆಯನ್ನು ಹೇಳಬೇಕಾದ್ರೆ ಕ್ರಿಸ್ತ ಶಕ ಅಂತ ಶುರು ಮಾಡ್ತೇವೆ. ಆದರೆ ಕ್ರೈಸ್ತ ಹುಟ್ಟುವುದಕ್ಕಿಂತ ಸಹಸ್ರಾರು ವರ್ಷಗಳ ಮುಂಚೆ ಈ ದೇಶದಲ್ಲಿ ಅತ್ಯಂತ ಉತ್ಕೃಷ್ಟವಾದಂತಹ ಸಂಸ್ಕೃತಿ ಇತ್ತು ಅಂತ ನಾವು ಕೇಳ್ತೇವೆ. ಆ ಸಂಸ್ಕೃತಿಯನ್ನು ಪರಿಚಯ ಮಾಡುವಂತ 2 ಗ್ರಂಥಗಳು ಇದೆ, ರಾಮಾಯಣ ಮತ್ತು ಮಹಾಭಾರತ. ರಾಮಾಯಣ ಮಹಾಭಾರತಗಳ ಕೇಂದ್ರ ಬಿಂದುವೇ ಕುಟುಂಬಗಳು. ಆ ಕುಟುಂಬಗಳಲ್ಲಿ ಒಳ್ಳೆದೂ ಇದೆ, ಕೆಟ್ಟದೂ ಇದೆ. ಒಳ್ಳೆದಾಗಲಿಕ್ಕೆ ದಾರಿ ಯಾವುದು ಅಂತ ತಿಳಿಸುವಂತ ವ್ಯವಸ್ಥೆನೂ ಇದೆ. ಹಾಗಾಗಿ ನಮ್ಮೆಲ್ಲರ ಮನೆಗಳಲ್ಲಿ ಕೊನೆ ಪಕ್ಷ ರಾಮಾಯಣಕ್ಕೆ ಸಂಬಂಧಪಟ್ಟಂತ ಯಾವುದೇ ಪುಸ್ತಕಗಳು, ನಮ್ಗೆ ಅರ್ಥ ಆಗುವ ಭಾಷೆಯ ಪುಸ್ತಕಗಳು, ಹಾಗೆ ಮಹಾಭಾರತ ಕಥೆ ತಪ್ಪಿದ್ರೆ ಕೊನೆ ಪಕ್ಷ ಭಗವದ್ಗೀತೆ, ಇಷ್ಟಾದ್ರೂ ನಮ್ಮ ಮನೆಗಳಲ್ಲಿ ಇರಬೇಕು. ಅದರ ಪರಿಚಯ ನಮ್ಮ ಮಕ್ಕಳಿಗೆ ಆಗಬೇಕು. ಈ ಹಿನ್ನೆಲೆಯಲ್ಲಿ ಕುಟುಂಬ ಪ್ರಬೋಧನದ ಒಂದು ನಿಮಿತ್ತ ಮಾಡಿಕೊಂಡು ನಮ್ಮ ಕುಟುಂಬಗಳು ಹೇಗಿತ್ತು, ಹೇಗಿದೆ, ಹೇಗಿದ್ರೆ ಒಳ್ಳೆದು, ಇದು ಭಾಷಣದ ವಿಷಯ ಅಲ್ಲ, ಇದು ಸಂವಾದದ ವಿಷಯ ಆಗಬೇಕು. ಭಾಷಣ ಕೇಳ್ತೇವೆ, ಆಮೇಲೆ ಅದನ್ನು ಮರೆತು ಹೋಗ್ತೇವೆ. ಎಲ್ಲರ ಹತ್ರ ಒಂದು ಪ್ರಾರ್ಥನೆ ಏನಂದ್ರೆ, ಇವತ್ತಿನ ಈ ಕಾರ್ಯಕ್ರಮ ಮುಕ್ತಾಯ ಆದ ನಂತರ ನಾವು ನಮ್ಮ ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡೋದಕ್ಕಿಂತ ಮುಂಚೆ ಸಣ್ಣ ಸಣ್ಣ 1-2 ಪ್ರತಿಜ್ಞೆಗಳನ್ನು ಮಾಡಿಕೊಂಡು ಸ್ವಿಚ್ ಆಫ್ ಮಾಡಬೇಕು ಅಂತ ಪ್ರಾರ್ಥನೆ. ಈ ದೇಶ ಅತ್ಯಂತ ಶ್ರೇಷ್ಠವಾಗಿ ಉಳಿಲಿಕ್ಕೆ ಕಾರಣ ನಮ್ಮ ಕುಟುಂಬಗಳು. ಕುಟುಂಬಗಳಲ್ಲಿ ಸಿಕ್ಕುವಂತಹ ಸಂಸ್ಕಾರದಿಂದಾಗಿಯೇ ಇವತ್ತಿಗೂ ನಮ್ಮ ದೇಶ ಉಳ್ಕೊಂಡು ಬಂದಿದೆ. ಆದ್ರೆ ನಮ್ಮ ದುರದೃಷ್ಟವೂ ಗೊತ್ತಿಲ್ಲ, ಕುಟುಂಬಗಳು ಶಿಥಿಲ ಆಗ್ತಾ ಇದೆ. ನಮ್ಮ ಮನೆಗಳಲ್ಲಿ ಒಂದು 50-60 ವರ್ಷಗಳ ಹಿಂದೆ ನಮ್ಮ ಮನೆಗಳೆಲ್ಲ ಸ್ವಲ್ಪ ಚಿಕ್ಕದಿತ್ತು, ಆದ್ರೆ ಮನೆಗಳಲ್ಲಿ ತುಂಬಾ ಜನ ಇದ್ರು. ಆದ್ರೆ ಇವತ್ತು ಮನೆಗಳು ತುಂಬಾ ದೊಡ್ಡದಾಗಿದೆ, ಜನ ಮಾತ್ರ ಇಲ್ಲ. ಮನೆಗಳು ದೊಡ್ಡದಾಗಿದೆ, ಮನೆಗಳು ಚಿಕ್ಕದಾಗಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಸಂಸ್ಕೃತಿ ಮತ್ತೆ ಅರಳಬೇಕು ಅಂತಿದ್ರೆ ಸ್ವಲ್ಪ ಕುಟುಂಬದ ಬಗ್ಗೆ ಸಂವಾದ ಆಗಬೇಕು, ಭಾಷಣ ಅಲ್ಲ. ಆ ಸಂವಾದದ ಹಿನ್ನೆಲೆಯಲ್ಲಿ ಒಂದು 4 ಅಕ್ಷರಗಳು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರು, ಪರಮಪೂಜ್ಯನ ಸರಸಂಘ ಚಾಲಕರು ಸನ್ಮಾನ್ಯ ಮೋಹನ್ ಜಿ ಭಾಗವತ್ ಅವರು ಕುಟುಂಬ ಪ್ರಬೋಧನದ ಒಂದು ಕಾರ್ಯಕ್ರಮದಲ್ಲಿ 6 ಭಕಾರಗಳನ್ನು ಕೊಟ್ರು. ಇವತ್ತು ಆ 6 ಭಕಾರಗಳ ಬಗ್ಗೆ ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಅದರಲ್ಲಿ ಮೊದಲನೆಯದ್ದು ಭಜನ್ ಮತ್ತು ಭೋಜನ್. ಈಗ ಕಾರ್ಯಕ್ರಮಕ್ಕಿಂತ ಮುಂಚೆ ಭಜನ್ ಕಾರ್ಯಕ್ರಮ ನಡೆಯಿತು. ಇದು ಆನ್ಲೈನ್ ನಲ್ಲಿ ಮಾತ್ರ ಭಜನ್ ನಡೆದರೆ ಸಾಕ? ನಮ್ಮ ಮನೆಗಳಲ್ಲಿಯೂ ಆಗಬೇಡ್ವಾ? ಭಜನ್ ಅಂತ ಹೇಳಿದ ಕೂಡಲೇ ಯಾರಾದ್ರೂ ಒಬ್ರು ಕೂತ್ಕೊಂಡು ಭಜನೆ ಮಾಡಿದ್ರೆ ಭಜನೆ ಆಗುವುದಿಲ್ಲ. ಮನೆ ಮಂದಿ ಎಲ್ಲರೂ ಒಟ್ಟಿಗೆ ಕೂತ್ಕೊಳ್ಬೇಕು. ಇವತ್ತಿನ ಕೆಲಸದ ಒತ್ತಡದಲ್ಲಿ ಯಾರಿಗೂ ಪುರುಸೊತ್ತೇ ಇಲ್ಲ. ಆ ಹಿನ್ನೆಲೆಯಲ್ಲಿ ಒಂದು ಸಣ್ಣ ಪ್ರಾರ್ಥನೆ, ಮನೆ ಮಂದಿ ಎಲ್ಲರೂ ವಾರದಲ್ಲಿ ಒಂದು ದಿವಸ ಆದ್ರೂ ಒಂದು 15-20 ನಿಮಿಷ ಒಟ್ಟಿಗೆ ಕೂತ್ಕೊಳ್ಬಹುದಾ? ಒಂದು ನಿಶ್ಚಿತ ಸಮಯಕ್ಕೆ. ನಿಶ್ಚಿತ ಸಮಯ ಅಂದ್ರೆ ಒಂದು 4-5 ನಿಮಿಷ ಆಚೆ ಈಚೆ ಆದ್ರೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ಸಮಯ ಪಾಲನೆ ಕಡೆಗೆ ದೃಷ್ಟಿ ಇಡುವುದು ಒಳ್ಳೆದೇ. ಸಂಜೆ ರಾತ್ರಿ 7:30 ಗಂಟೆಗೆ ಮನೆ ಮಂದಿ ಎಲ್ಲರೂ ಸೇರುವುದು. ಎಲ್ಲರೂ ಅಂದ್ರೆ ಮನೆಯಲ್ಲಿ ತೊಟ್ಟಿಲ ಮಗು ಇದ್ರೆ ಅದು ನಿದ್ರೆ ಮಾಡಿದ್ರೆ ಆ ಮಗುವನ್ನು ನಮ್ಮ ಮಡಿಲಿನಲ್ಲಿ ಇಟ್ಟು ಕೂತ್ಕೊಳ್ಳೋದು. ಕೂತ್ಕೊಂಡ ನಂತರ ಸ್ವಲ್ಪ ಮುಖದಲ್ಲಿ ಒಂದು ಸಣ್ಣ ನಗು ಬೇಕು. ಇವತ್ತು ನಗಾಡುವುದು ಮರ್ತು ಹೋಗಿದಲ್ಲ ನಮಗೆ. ನಗು ಮುಗುಳ್ನಗೆ ಸಹ ಮರ್ತು ಹೋಗಿದೆ. ಕೊನೆಗೆ ಒಂದು ಸ್ವಲ್ಪ ಮನಸ್ಸಿಗೆ ವ್ಯಗ್ರತೆ ಬಂದಾಗ, 1 ವರ್ಷ ಹಿಂದೆ ಅಯೋಧ್ಯೆಯಲ್ಲಿ ರಾಮ್ಲಲ್ಲನ ಪ್ರತಿಷ್ಠೆ ಆಯಿತು. ಆ ರಾಮ್ಲಲ್ಲನ ಮುಖ ಯಾವಾಗ ಬೇಕಾದ್ರೂ ನಾವು ಕಣ್ಣ ಮುಂದೆ ತರಬಹುದು. ಆ ರಾಮ್ಲಲ್ಲನ ಮುಖದಲ್ಲಿರುವಂತಹ ಒಂದು ಸಣ್ಣ ಮುಗುಳ್ನಗೆ, ಅದನ್ನು ನೋಡಿದಾಗ ಆನಂದ ಆಗ್ತದೆ ಇಲ್ವೋ? ಹಾಗಾಗಿ ನಮ್ಮ ಮುಖದಲ್ಲಿಯೂ ಆ ರಾಮನ ನಗುವನ್ನು ತರಲಿಕ್ಕೆ ಒಂದು ಪ್ರಯತ್ನ ಮಾಡೋದು. ಹಾಗಾಗಿ ಒಟ್ಟಿಗೆ ಕೂತ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಸಿಟ್ಟು ಅಥವಾ ಗಂಭೀರತೆ ಅದನ್ನೆಲ್ಲವನ್ನು
ದೇವರ ಕೋಣೆಯ ಒಳಗೆ ಬರುವುದಕ್ಕಿಂತ ಮುಂಚೆ ಹೊರಗಿಟ್ಟು ನಗುತ್ತಾ ಒಳಗೆ ಬರೋದು. ಒಳಗೆ ಬಂದು ಕೂತ್ಕೊಂಡ ನಂತರ ಒಂದ್ ಸ್ವಲ್ಪ ಕಣ್ಣು ಮುಚ್ಚಿ, ಸಾಧ್ಯ ಆದ್ರೆ ಪದ್ಮಾಸನ ಹಾಕಿ, ಇಲ್ಲದಿದ್ರೆ ಸುಖಾಸನದಲ್ಲಿ ಕೂತ್ಕೊಂಡು ಒಂದು 3 ಓಂಕಾರಗಳು. ಆ 3 ಓಂಕಾರಗಳು, ಓಂಕಾರಕ್ಕೆ ಅದರದ್ದೇ ಆದಂತಹ ಒಂದು ಮಹತ್ವ ಇದೆ. ನಾಸಾ ಸಂಸ್ಥೆಯವರಿಗೂ ಓಂಕಾರದ ಮಹತ್ವ ಅರ್ಥ ಆಗಿದೆ ಅಂತ ನಾವು ಹಿಂದೆ ಪತ್ರಿಕೆಯಲ್ಲಿ ಓದಿರಬಹುದು. ಆ ಓಂಕಾರದಲ್ಲಿ 3 ಅಕ್ಷರಗಳಿದೆ. ಒಂದು ಅಕಾರ, ಒಂದು ಉಕಾರ, ಇನ್ನೊಂದು ಮಕಾರ. ಆ ಅಂತ ಶಬ್ದ ಮಾಡುವಾಗ ನಮ್ಮ ಕೈ ಕಾಲುಗಳಲ್ಲಿ ಒಂದು ಸಣ್ಣ ಸ್ಪಂದನ ಕಾಣುತ್ತದೆ, ಅನುಭವಕ್ಕೆ ಬರ್ತದೆ. ಅನುಭವಕ್ಕೆ ಬರಬೇಕು. ಅಂತ ಹೇಳಬೇಕಾದ್ರೆ ನಮ್ಮ ದೇಹ ಕುತ್ತಿಗೆಯಿಂದ ಕೆಳಗೆ ಸೊಂಟದವರೆಗಿನ ಭಾಗ, ಅದರಲ್ಲಿ ಹೃದಯ ಇದೆ, ಶ್ವಾಸಕೋಶಗಳಿದೆ, ಜಠರ ಇದೆ, ಇತ್ಯಾದಿ ನಮ್ಮ ಎಲ್ಲವೂ ಅದರಲ್ಲಿದೆ. ಅಲ್ಲಿ ಒಂದು ಸಣ್ಣ ಸ್ಪಂದನ, ಒಂದು ಕಂಪನ ಊ ಅಕ್ಷರದಿಂದ. ಕೊನೆಗೆ ಹೇಳುವಂತ ಮಕಾರ ಅದು ಮಸ್ತಿಷ್ಕಕ್ಕೆ ಸಂಬಂಧಪಟ್ಟು. ಅಂದ್ರೆ ಸರಿಯಾದ ಧ್ಯಾನ ಇಟ್ಟು, ಗಮನ ಇಟ್ಟು, ಕಣ್ಣು ಮುಚ್ಚಿ ನಾವು ನಮ್ಮನ್ನು ನೋಡುತ್ತಾ ಓಂಕಾರವನ್ನು ಹೇಳಿದ್ರೆ ಇಡೀ ದೇಹ ಒಂದು ಸಣ್ಣ ಸ್ಪಂದನಕ್ಕೊಳಗಾಗುವುದು ಅನುಭವಕ್ಕೆ ಬರ್ತದೆ. ಹಾಗಾಗಿ ಆ 3 ಓಂಕಾರಗಳನ್ನು ಹೇಳಿದ ನಂತರ ಒಂದು 10-15 ಸೆಕೆಂಡು ಶಾಂತವಾಗಿರೋದು, ಯಾವುದೇ ಶಬ್ದ ಇಲ್ಲ. ಆ ಮೌನವು ಸಹ ಅನೇಕ ಅಂಶಗಳನ್ನು ನಮಗೆ ತಿಳಿಸ್ತದೆ. ಅದಾದ್ಮೇಲೆ ಒಂದೆರಡು ಸಣ್ಣ ಪುಟ್ಟ ಭಜನೆಗಳು, ಈಗ ತಾವೆಲ್ಲ ಮಾಡಿದಿರಿ ಅಂಥದ್ದು, ಒಂದು 2-3 ಭಜನೆಗಳು. ಇದಿಷ್ಟು ಮಾಡ್ಲಿಕ್ಕೆ ಒಂದು 10-12 ನಿಮಿಷ ಸಾಕು. ನಾನು ಒಂದು 15-20 ನಿಮಿಷ ಅಂತ ಹೇಳಿದ್ದೆ. ಉಳಿದ 7-8 ನಿಮಿಷ ಏನ್ ಮಾಡೋದು? ಮಾಡಲೇಬೇಕಾದ, ಇವತ್ತು ಆಗದೇ ಇರುವಂತಹ ಬಹಳ ದೊಡ್ಡ ಕೆಲಸ ಅಂದ್ರೆ ಮನೆಗಳಲ್ಲಿ ಸಕಾರಾತ್ಮಕ ವಿಷಯಗಳ ವಿನಿಮಯ. ನಾನು ಯಾವುದೋ ಒಂದು ಒಳ್ಳೆ ಅಂಶ ನೋಡಿದ್ದೇನೆ, ಅದನ್ನು ಹೇಳಬೇಕು ಅಂತ ಹೇಳಿದ್ರೆ ಹೇಳಲಿಕ್ಕೂ ಸಮಯ ಇಲ್ಲ, ಕೇಳಲಿಕ್ಕೂ ಜನ ಇಲ್ಲ. ನಮ್ಮ ನಿತ್ಯ ಜೀವನದಲ್ಲಿ ಬಹಳ ಒಳ್ಳೊಳ್ಳೆ ಕೆಲಸಗಳು ನಡೀತದೆ, ನಮ್ಮ ಕಣ್ಣು ಕಾಣ್ತದೆ. ಅದನ್ನು, ಆ ಒಳ್ಳೆಯದನ್ನು 10 ಜನರಿಂದ ಹೇಳಬೇಕಲ್ಲ, ಕೊನೆ ಪಕ್ಷ ಮನೆಯಲ್ಲಿ ಆದ್ರೂ ಹೇಳಬೇಕಲ್ಲ. ಒಳ್ಳೆ ಒಂದು ಕಥೆ ಓದಿದೆ ನಾನು. ಆ ಒಳ್ಳೆ ಕಥೆಯಲ್ಲಿ ಏನು ಸಂದೇಶ ಇದೆ, ಆ ಸಂದೇಶವನ್ನು ನಮ್ಮ ಮಕ್ಕಳ ಜೊತೆ ಹಂಚುವುದು, ಮನೆ ಮಂದಿಯ ಜೊತೆ ಇಲ್ಲ. ಹೀಗೆ ಹೇಳಿದಾಗ ಅನೇಕ ಸರ್ತಿ ಕೆಲವರು ಪ್ರಶ್ನೆಗಳಿದ್ದಾರೆ, ಹಂಚಲಿಕ್ಕೆ ನಾವು ಇರುವುದೇ ಇಬ್ಬರು, ಬೇರೆ ಯಾರಿಲ್ಲ, ಆ ಇಬ್ಬರು ಎಷ್ಟೊತ್ತು ಮಾತನಾಡೋದು, ಎಂತ ಭಜನೆ ಮಾಡೋದು ಅಂತ ಕೇಳ್ತಾರೆ. ಅದಕ್ಕೂ ಒಂದು ಈಗ ಸಣ್ಣ ಉಪಾಯ ಉಂಟು. ಇವತ್ತಿನ ಕಾರ್ಯಕ್ರಮದ ಹಾಗೆ ಆನ್ಲೈನ್ ನಲ್ಲಿ ನಮ್ಮ ಮನೆಯವರನ್ನು, ಅವರು ಎಲ್ಲೇ ಇರಲಿ, ಎಲ್ಲಿದ್ರು ವಾರದಲ್ಲಿ ಒಂದು ದಿವಸ ಎಲ್ರು ಒಟ್ಟಿಗೆ ಸೇರಿಕೊಂಡು, ಕೊನೆ ಪಕ್ಷ ಮುಖ ಕಾಣುತ್ತದೆ, ಮಾತನಾಡೋದು ಕಿವಿ ಕೇಳಲಿಕ್ಕಾಗ್ತದೆ, ಕಣ್ಣಿಂದ ನೋಡ್ಲಿಕ್ಕಾಗ್ತದೆ, ಕಿವಿಯಿಂದ ಕೇಳಲಿಕ್ಕಾಗ್ತದೆ, ನಮ್ಗೆ ಮಾತನಾಡ್ಲಿಕ್ಕೂ ಆಗ್ತದೆ. ಸ್ಪರ್ಶ ಸುಖ ಒಂದು ಬಿಟ್ರೆ ಬಾಕಿದ್ದ ಸುಖವನ್ನೆಲ್ಲ ನಾವು ಪಡಿಬಹುದು. ಅದಕ್ಕೋಸ್ಕರ ಮನೆಯಲ್ಲಿ ಜನಸಂಖ್ಯೆ ಕಡಿಮೆ ಇದ್ರೆ ಜನರನ್ನು ಎಲ್ಲರನ್ನು ವಾರಕ್ಕೊಂದು ಸರ್ತಿ ಆದ್ರೂ ಒಂದು ನಿಶ್ಚಿತ ಸಮಯಕ್ಕೆ ಸೇರಿ ಒಂದು 15-20 ನಿಮಿಷ ನಾವು ನೋಡಿದಂತಹ, ನಾವು ಕೇಳಿದಂತಹ ಒಳ್ಳೆಯ ಅಂಶಗಳನ್ನು ಸಂವಾದ ಮಾಡುವುದು. ನಮ್ಮ ಮನೆಗಳಲ್ಲಿ ಒಳ್ಳೆಯ ಸಾಹಿತ್ಯ ಯಾವುದುಂಟು ಅದರ ವಾಚನವೂ ಆಗಬೇಕು. ರಾಮಾಯಣದ ಕಥೆಗಳನ್ನು, ಸಣ್ಣ ಸಣ್ಣ ಘಟನೆಗಳನ್ನು ಓದಬಹುದು. ಒಂದೊಂದನ್ನು ಸಹ ಒಂದು ಸಣ್ಣ ಉದಾಹರಣೆಗೆ ಹೇಳಿಬಿಡ್ತೇನೆ. ಕುಟುಂಬಕ್ಕೆ ಸಂಬಂಧಪಟ್ಟದ್ದೇ ಅಂತ ಹೇಳುವಾಗ, ರಾಮಾಯಣದಲ್ಲಿ ರಾಮನ, ದಶರಥನ ಅರಮನೆಯಲ್ಲಿ 3 ಜನ ತಾಯಂದಿರಿದ್ರು. ಆ 3 ಜನ ತಾಯಂದಿರು 3 ಗುಣಗಳ ಸಂಕೇತ. ಅದು ಕೌಸಲ್ಯ ಸ್ವಲ್ಪ ರಾಜಸ ಪ್ರವೃತ್ತಿಯವಳು, ಕೈಕೇಯಿ ಒಳ್ಳೆಯವಳಂದ್ರೆ ಅರ್ಥ ಆಗಬೇಕಾದ್ರೆ ಪೇಜಾವರ ಶ್ರೀಗಳು, ಹಿಂದಿನ ಪೇಜಾವರ ಶ್ರೀಗಳು ಅವರೊಂದು ತಾಯಂದಿರ ಸಭೆಯಲ್ಲಿ ಒಂದು ಮಾತು ಹೇಳ್ತಾರೆ. ಎಲ್ಲ ತಾಯಂದಿರನ್ನು ನೋಡಿ 2 ಕೈಗಳನ್ನು ಮುಗಿದುಕೊಂಡು ಅವರು ಕೂತ್ಕೊಳ್ಳುವ ಶೈಲಿ ನಿಮ್ಗೆ ಗೊತ್ತುಂಟು. ಅವ್ರು ಹೇಳ್ತಾರೆ, ನೀವೆಲ್ಲರೂ ಕೈಕೇಯಿಗಳಾಗಬೇಕು ಅಂತ. ಕೂತ ತಾಯಂದಿರಿಗೆ ಗಾಬರಿ ಆಯ್ತು, ಪೇಜಾವರ ಶ್ರೀಗಳು ಈಗ ಹೇಳ್ತಾರಲ್ಲ ಅಂತ. ಮತ್ತೆ 2ನೇ ಸರ್ತಿ ಅದನ್ನು ಪುನರುಚ್ಚಾರ ಮಾಡಿದ್ರು. ನಾನು ತಪ್ಪಿ ಹೇಳಿದ್ದಲ್ಲ, ನೀವೆಲ್ಲರೂ ತಾಯಂದಿರಾಗಬೇಕು, ಕೈಕೇಯಿ ಆಗಬೇಕು ಅಂತ. ಆಮೇಲೆ ಯಾಕೆ ಅಂತ ಹೇಳಿದ್ರು, ನೀವೆಲ್ಲರೂ ಭರತನ ಆಗಿರೋ ಮಕ್ಕಳಿಗೆ ಜನ್ಮ ಕೊಡಬೇಕು ಅಂತ. ಜಗತ್ತಿನಲ್ಲಿ
ಭರತನ ಆಗಿರುವಂತಹ ಒಂದು ವ್ಯಕ್ತಿತ್ವ ಪ್ರಾಯಶಃ ಜಗತ್ತಿನಲ್ಲಿ ಯಾರು ಕೊಟ್ಟಿರ್ಲಿಕ್ಕಿಲ್ಲ. ತಾನು ಮಾಡದ ತಪ್ಪಿಗೆ ಪೂರ್ಣ ಪ್ರಾಯಶ್ಚಿತ್ತ ಮಾಡಿದಂತಹ, ಆದ್ರೆ ಪ್ರಾಯಶ್ಚಿತ್ತ ಮಾಡಿದಾಗ ಮನಸ್ಸಲ್ಲಿ ಯಾವುದೇ ಕಹಿ ಭಾವನೆಗಳಿಲ್ಲದೆ ಪ್ರಾಮಾಣಿಕವಾಗಿ ಅದನ್ನು ಜಗತ್ತಿಗೆ ಕೊಟ್ಟಂತಹ ಒಬ್ಬ ಮಹಾಮಹಿಮ. ಅಂತಹ ಮಕ್ಕಳಿಗೆ ಜನ್ಮ ಕೊಡಬೇಕು ಅಂತ. ಆದರೆ ರಾಮಾಯಣದ ಕಥೆಗೆ ಕಾರಣೀಭೂತಳಾದವಳು ಕೈಕೇಯಿ. ತಾಮಸ ಪ್ರವೃತ್ತಿ ಒಂದು ಪ್ರತೀಕ. ಹೇಗೆ ರಾಜಸ ಪ್ರವೃತ್ತಿಗೆ ಕೌಸಲ್ಯ ಪ್ರತೀಕವಲ್ಲೋ ಹಾಗೆ ಕೈಕೇಯಿ ತಾಮಸ ಪ್ರವೃತ್ತಿಗೆ ಒಂದು ಕಾರಣಲಾಗ್ತಾಳೆ. ಆದರೆ ಅದೇ ಅರಮನೆಯಲ್ಲಿ ಹೆಚ್ಚು ಯಾರ ಕಿವಿಗೂ ಬೀಳದೆ, ಹೆಚ್ಚು ಯಾರಿಲ್ಲೂ ಚರ್ಚೆಗೆ ಒಳಗಾಗದೇ ಇರುವಂತ ಇನ್ನೊಂದು ವ್ಯಕ್ತಿತ್ವ ಅಂದ್ರೆ ಸುಮಿತ್ರೆಯ ವ್ಯಕ್ತಿತ್ವ. ಎಂಥ ತಾಯಿಯವಳು. ಲಕ್ಷ್ಮಣ ಬಂದು ತಾಯಿ ಹತ್ರ ಕೇಳ್ತಾನೆ, ಅಮ್ಮ ನಾನು ಕಾಡಿಗೆ ಹೊರಟಿದ್ದೇನೆ ಅಂತ. ಶಾಂತಲಾಗಿದ್ಲು. ಯಾಕಪ್ಪ ಅಂತ ಕೇಳಿದ್ಲು. ಇಲ್ಲ, ಸೀತಾರಾಮರು ಕಾಡಿಗೆ ಹೊರಟಿದ್ದಾರೆ, ನಾನು ಅವರ ಸೇವೆ ಮಾಡಬೇಕು ಅಂತ. ಆಗ ಈ ಕಥೆ ನಮ್ಮ ಮಕ್ಕಳಿಗೆ ಹೇಳ್ಬೇಡ್ವಾ? ಆಗ ಸುಮಿತ್ರೆ ಹೇಳಿದಂತ ಮಾತು, ಮಗು ನೀನು ಹೋಗುವುದು ಅಂತ ನಿಶ್ಚಯ ಮಾಡಿದ್ರೆ ನೆನ್ಪಿಟ್ಟುಕೋ, ಇವತ್ತಿನಿಂದ ನೀನು ಕಾಡಿಗೆ ಹೊರಟಂದಿನಿಂದ ನಿನ್ನ ತಂದೆ ಶ್ರೀರಾಮ, ಸೀತಾಮಾತೆ ನಾನು ಅಂತ ತಿಳಿ. ನೀನು ಹೋಗುವಂತ ಕಾಡಿ ಯಾವುದು ಉಂಟು ಅದನ್ನು ಅಯೋಧ್ಯೆ ಅಂತ ತಿಳಿ. ಎಂತ ಸುಂದರ ಮಾತು. ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯಾಂ ಅಟವೀಂ ವಿದ್ಧಿ. ಲಕ್ಷ್ಮಣನಿಗೆ ಆಶ್ಚರ್ಯ ಆಗ್ತದೆ. ಕೌಸಲ್ಯ ರಾಮ ಹೋಗಬಾರದು ಅಂತ ಜಗಳಾಡಿದ್ದಾಳೆ, ನನ್ನ ಅಮ್ಮ ಯಾವುದೇ ಗೊಂದಲ ಇಲ್ಲದೆ ಆಯ್ತು ಅಂತ ಹೇಳ್ತಾಳಲ್ಲ. ಅಂತ ತಾಯಿ, ಸಾತ್ವಿಕ ಪ್ರತಿಯ ಒಂದು ಮೂರ್ತ ರೂಪ ಅವಳು. ಇಂಥ ಘಟನೆಗಳನ್ನು ರಾಮಾಯಣದಿಂದ ಹುಡುಕಿ ಹುಡುಕಿ ನಮ್ಮ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ತಿಳಿಸ್ಬೇಕಲ್ಲ. ಒಂದು 5-10 ನಿಮಿಷ ಪ್ರತಿ ಸರ್ತಿ ಆಗದೆ ಇದ್ರು ನೆನಪಾದಾಗ. ಟಿವಿಯಲ್ಲಿ ನೋಡಿದ್ರೆ ಪ್ರವಚನಗಳು, ಕುಮಾರ ವಿಶ್ವಾಸ ಅಂತ ಒಬ್ಬರದ್ದು ಪ್ರವಚನಗಳನ್ನು ಎಲ್ಲರೂ ಕೇಳಬೇಕದು. ಎಂತ ಅದ್ಭುತ ಅದರಲ್ಲಿ ಸಿಕ್ಕುವಂತಹ ಘಟನೆಗಳು. ಒಂದು ಘಟನೆ ಅವ್ರು ಹೇಳ್ತಾರೆ, ಅವರ ಕಥೆಯನ್ನು ಕೇಳಲಿಕ್ಕೆ ಬಂದಂತಹ ಒಬ್ಬ ವ್ಯಕ್ತಿ ಅವರಿಗೊಂದು ಪತ್ರ ಬರೀತಾನಂತೆ. ಆ ಪತ್ರದಲ್ಲಿ ಏನಿತ್ತಂದ್ರೆ, ನನ್ನ ಅಣ್ಣನಿಗೂ ನನಗೂ ತುಂಬಾ ಜಗಳ ಆಗ್ತಾ ಇತ್ತು. ಕಳೆದ 25 ವರ್ಷಗಳಿಂದ ಕೋರ್ಟ್ ನಲ್ಲಿ ಕೇಸ್ ಇದೆ. ಆ ಕೇಸ್ ಆಸ್ತಿಗೋಸ್ಕರ ನಿಮ್ಮ ಪ್ರವಚನ ಕೇಳಿದ ನಂತರ ನಾನು ಇವತ್ತೇ ನಿಶ್ಚಯ ಮಾಡಿದ್ದೇನೆ, ನಾನು ನನ್ನ ಮಕ್ಕಳು ಸೊಸೆಯಂದಿರು ಎಲ್ಲರನ್ನು ಕರ್ಕೊಂಡು ನನ್ನ ಅಣ್ಣನಲ್ಲಿ ಹೋಗಿ ಸಾಷ್ಟಾಂಗ ಪ್ರಣಾಮ ಮಾಡಿ ನನ್ನ ಈ ಕೇಸನ್ನು ನಾನು ವಿಡ್ರಾ ಮಾಡ್ತಾ ಇದ್ದೇನೆ. ನನಗೇನಾದ್ರೂ ಕೊಡ್ಬೇಕು ಅಂತ ನಿನ್ನ ಮನಸ್ಸಲ್ಲಿದ್ರೆ ನೀನು ಪ್ರಸಾದ ರೂಪದಲ್ಲಿ ಏನು ಕೊಡ್ತೀಯ ಅದನ್ನ ನಾನು ತಗೊಳ್ತೇನೆ ಅಂತ ಹೀಗೆ ಹೇಳಿ ತನ್ನ ಜೀವನದ ಶೈಲಿಯನ್ನೇ ಬದಲಾಯಿಸಿದ್ರು ಅಂತ ಹೇಳ್ತಾರೆ. ಅಂದ್ರೆ ಭರತನ ಒಂದು ಕಥೆ ಕೇಳಿದ್ರೆ ಒಬ್ಬ ಮನುಷ್ಯನ ಮನಸ್ಸು ಎಷ್ಟು ಬೇಗ ಪರಿವರ್ತನೆ ಆಗ್ತದೆ ಅಂತ ಒಂದು ಉದಾಹರಣೆ. ಇಂಥ ಘಟನೆಗಳನ್ನು ಆ ಒಂದು 5-10 ನಿಮಿಷದಲ್ಲಿ ಹೇಳ್ಬೋದಲ್ವ? ಹೇಳಬೇಕೋ ಬಿಡು. ಹಾಗಾಗಿ ನಾವು ಮಾಡಬೇಕಾದ ಸಂಕಲ್ಪದಲ್ಲಿ ಒಂದು ಸಂಕಲ್ಪ, ಪ್ರತಿ ವಾರ ಒಂದು 15-20 ನಿಮಿಷಕ್ಕಾದ್ರೂ ಎಲ್ಲರೂ ಒಟ್ಟಿಗೆ ಕೂತ್ಕೊಳ್ಳೋದು. ಹಾಗೆ ಎರಡನೇದ್ದು, ಭಜನ್ನ ಜೊತೆಗೆ ಬರುವಂತಹ ಇನ್ನೊಂದು ಶಬ್ದ ಭೋಜನ್. ಇವತ್ತೆಲ್ಲರೂ ಊಟ ಮಾಡ್ತಾರೆ. ಎಲ್ಲಿ ಊಟ ಮಾಡ್ತಾರೆ, ಹೇಗೆ ಊಟ ಮಾಡ್ತಾರೆ, ಇದು ಒಂದು ಯೋಚನೆ ಮಾಡಬೇಕಾದ ಅಂಶ ಅಲ್ವಾ? ಭೋಜನ ಅಂದ್ರೆ ಏನು? ನಮ್ಮ ದೇಶದಲ್ಲಿ ಭೋಜನವನ್ನು ಒಂದು ಯಜ್ಞ ಅಂತ ಹೇಳಿದ್ದಾರೆ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ. ಭೋಜನ ಎಂಬುದು ಒಂದು ಯಜ್ಞ. ಯಜ್ಞವನ್ನು ಯಾರಾದ್ರೂ ಟಿವಿಯ ಮುಂದೆ ಮಾಡ್ತಾರ? ಒಂದು. ಎರಡನೇದು, ಇವತ್ತಿನ ಜಂಜಾಟದಲ್ಲಿ ಮನೆಯ ಮಕ್ಕಳಿಗೆ ಶಾಲೆ, ಸಣ್ಣ ಮಗುವಿಗೆ 9 ಗಂಟೆಗೆ, ದೊಡ್ಡ ಮಗುವಿಗೆ 8 ಗಂಟೆಗೆ, ಇನ್ನೊಬ್ರು ಕಾಲೇಜಿಗೆ ಹೋಗುವವನಿಗೆ 10 ಗಂಟೆಗೆ, ಗಂಡನಿಗೆ ಆಫೀಸಿಗೆ ಹೋಗಿ, ಎಲ್ಲರ ಸಮಯ ಅವರವರ ಸಮಯಕ್ಕೆ. ಹಾಗಾಗಿ ಏನ್ ಮಾಡ್ತಾರೆ, ಎಲ್ರು ಅವರವರ ಸಮಯಕ್ಕೆ ಅವರೇ ತಟ್ಟೆಯಲ್ಲಿ ಹಾಕೊಂಡು ಎದ್ದು ನಿಂತು ಕೂತ್ಕೊಳ್ಳಿಕ್ಕೆ ಬರುಸತ್ತೆಲ್ಲ ಊಟ ಮಾಡಿ ಹೋಗ್ತಾರೆ. ಅಪರಾಧ ಅಂತ ಹೇಳುವ ಸ್ಥಿತಿಯಲ್ಲಿ ನಾವು ಇಲ್ಲ. ಆದ್ರೂ ಅದರಲ್ಲಿ ಒಂದು ಸಣ್ಣ ಪರಿಷ್ಕಾರ ಮಾಡಬಹುದೇ? ಹೇಗೆ ವಾರದಲ್ಲಿ ಒಂದ್ ಸರ್ತಿ ಭಜನ್ ಅದಕ್ಕೋಸ್ಕರ ಕೂತ್ಕೊಳ್ಬೇಕು ಅಂತ ಯೋಚನೆ ಮಾಡ್ತೇವ, ಹಾಗೆ ವಾರದಲ್ಲಿ ಒಂದು ದಿವಸ ಮನೆ ಮಂದಿ ಎಲ್ರು ಒಟ್ಟಿಗೆ ಕೂತ್ಕೊಳ್ಬಹುದ? ಒಟ್ಟಿಗೆ ಕೂತು ಬಡಿಸಲಿಕ್ಕೆ, ಒಬ್ರು ಬಡಿಸುವುದು, ಉಳಿದವರು ಊಟ ಮಾಡೋದು ಮಾಡಬಹುದೇ? ಇದು ಚಿಂತನೆ ಮಾಡ್ಲಿಕ್ಕಿರುವಂತಹದ್ದು. ಮನೆಯಲ್ಲಿ 2 ಜನ ಇದ್ರೆ ಆ 2 ಜನ, ನಾನು ಆಗ ಹೇಳಿದ ಹಾಗೆ ಆನ್ಲೈನ್ ನಲ್ಲಿ
ಭಜನ್ ಆದ ನಂತರ ಆ ಆನ್ಲೈನ್ ನಲ್ಲೇ ಊಟ ಮಾಡ್ಬೋದಲ್ಲ. ಉದಾಹರಣೆಗೆ ನನ್ನ ಮನೆಯಲ್ಲಿ ಹೋಳಿಗೆ ಮಾಡಿ ಇಟ್ಟಿದ್ರೆ ಅದನ್ನು ತೋರಿಸ್ಬೋದು ಅವರಿಗೆ, ಅವರ ಮನೆಯಲ್ಲಿ ಮಾಡಿದ ವಸ್ತುವನ್ನು ನೋಡ್ಬೋದಲ್ಲ, ರುಚಿ ಸಿಕ್ಕದೇ ಇರಬಹುದು. ಆದರೂ ಅದೇನೋ ಒಂದು ಆನಂದ ಉಂಟಲ್ಲ. ಒಂದು ಒಟ್ಟಿಗೆ ಒಂದು ಭೋಜನಕ್ಕಿಂತ ಮುಂಚೆ ಒಂದು ಮಂತ್ರ ಎಲ್ರಿಗೂ ಕಂಠಪಾಠ, ನಮ್ಮ ಹಿರಿಯರಿಗೆ ಎಲ್ರಿಗೂ ಬರ್ತದೆ. ಅನ್ನಪೂರ್ಣೆ ಸದಾಪೂರ್ಣೆ ಶುರು ಮಾಡಿದ ಕೂಡಲೇ ಎಲ್ಲರೂ ಅದನ್ನು ಪುನರುಚ್ಚರಿಸ್ತಾರೆ. ಆದರೆ ಆ ಮಂತ್ರವನ್ನು ನಮ್ಮ ಮಕ್ಕಳಿಗೆ ಕಲಿಸ್ಬೇಕು ಬೇಡ? ವಿಷಯ ಬಹಳ ಸಣ್ಣದು. ಊಟಕ್ಕಿಂತ ಮುಂಚೆ ಎರಡೂ ಕೈಗಳನ್ನು ಜೋಡಿಸಿ ಆ ತಟ್ಟೆಗೆ ಅನ್ನಕ್ಕೆ ನಮಸ್ಕಾರ ಮಾಡುತ್ತಾ ಆ ಅನ್ನಪೂರ್ಣೆಯನ್ನು ಸ್ಮರಿಸಿ, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಿಯರ್ಸು ಭಿಕ್ಷಾಂದೇಹಿ ಚ ಪಾರ್ವತಿ, ಹೀಗೆ ಹೇಳಿ ಊಟ ಮಾಡುವಾಗ ನಮ್ಮ ದೇಹದಲ್ಲಿರುವಂತ, ನಮ್ಮ ಮಸ್ತಿಷ್ಕದಲ್ಲಿರುವಂತ, ನಮ್ಮ ಹೃದಯದಲ್ಲಿರುವಂತ, ನಮ್ಮ ಶ್ವಾಸಕೋಶದಲ್ಲಿರುವಂತಹ ಒಂದು ಹಾರ್ಟ್ ಬೀಟ್ ಇದು ಎಲ್ಲವೂ ನಾರ್ಮಲಿಗೆ ಬರ್ತದಲ್ಲ. ಹಾಗೆ ಊಟ ಮಾಡಿದ ಊಟ ಬಹಳ ಒಳ್ಳೇದಾಗ್ತದಲ್ವ. ಹಾಗಾಗಿ ವಾರದಲ್ಲಿ ಒಂದು ದಿವಸ 15 ನಿಮಿಷ ಊಟಕ್ಕೆ, 15 ನಿಮಿಷ ಭಜನೆಗೆ, ಹೀಗೆ ಅರ್ಧ ಗಂಟೆ ಎಲ್ರು ಒಟ್ಟಿಗೆ ಕೂತ್ಕೊಳ್ಬಹುದು ಅಂತ ಹೇಳುವಂತ ಒಂದು ಸಂಕಲ್ಪ ಮಾಡಿದರೆ, ಕೂತ್ಕೊಳ್ಬಹುದಾ ಅಂತ ಕೇಳಿದ್ರೆ ಎಲ್ರು ಕೂತ್ಕೊಳ್ಬಹುದು ಅಂತ ಉತ್ತರ ಕೊಡ್ತಾರೆ. ಹಾಗೆ ಉತ್ತರ ಕೊಟ್ರೆ ಪಾಸ ಮಾರ್ಕ್ ಸಿಕ್ಕಿತು. ನಾವು ಕೂತ್ಕೊಳ್ತೇವೆ ಅಂತ ಹೇಳಿದರೆ, ಕೂತ್ಕೊಳ್ಳಬಹುದು ಎಂಬುದಕ್ಕಿಂತ ಒಳ್ಳೆ ಉತ್ತರ ಕೂತ್ಕೊಳ್ತೇವೆ ಅಂತ, ಅವರಿಗೆ ಫಸ್ಟ್ ಕ್ಲಾಸ್ ಸಿಕ್ಕಿದ ಹಾಗಾಯ್ತು. ನನ್ನ ಮನೆಯಲ್ಲಿ ನಾನು ಕೂತ್ಕೊಳ್ಳಿಸಿ ಇದನ್ನು ಅನುಷ್ಠಾನಕ್ಕೆ ತರ್ತೇನೆ ಅಂತ ಯಾರಾದ್ರೂ ಸಂಕಲ್ಪ ಮಾಡಿದ್ರೆ 90%, ಆ ಸಂಕಲ್ಪಕ್ಕೆ ತಕ್ಕಂತೆ ಆಚರಣೆಗೆ ತಂದ್ರೆ ಆಗ 100% ಆಯ್ತು. ಹಾಗಾಗಿ ಭೋಜನ್ ಮತ್ತು ಭಜನ್ 100 ಮಾರ್ಕ್ ನನ್ನ ಮನೆಗೆ ಬರುವ ಹಾಗೆ ಮಾಡಬಹುದೇ? ಇದಕ್ಕೊಂದು ಉತ್ತರ ಹುಡುಕಬೇಕು. ಮುಂದಿನದ್ದು ಭಾಷಾ. ಜಗತ್ತಿನಲ್ಲಿರುವ ಭಾಷೆಗಳಲ್ಲಿ ಅತ್ಯಂತ ಶ್ರೇಷ್ಠ ಭಾಷೆ ಭಾರತೀಯ ಭಾಷೆ, ಸಂಸ್ಕೃತ ಭಾಷೆ. ಹಾಗೆ ಸಂಸ್ಕೃತ ಜನ್ಯ ಭಾರತೀಯ ಎಲ್ಲ ಭಾಷೆಗಳು ಅದ್ಭುತ ಭಾಷೆ. ಜಗತ್ತಿನಲ್ಲಿ ಈ ತನಕ ಇಷ್ಟು ಶ್ರೇಷ್ಠ ಭಾಷೆಯನ್ನು ಯಾರು ಕೇಳಿಯೇ ಇರ್ಲಿಕ್ಕಿಲ್ಲ. ಭಾಷೆ ಆಗಬೇಕು ಅಂತಿದ್ರೆ ನಮಗೇನಾದ್ರೂ ಒಂದು ವಿಷಯ ಅರ್ಥ ಆಗ್ಬೇಕಾದ್ರೆ ಒಂದು ವಾಕ್ಯ ಹೇಳಬೇಕು. ಆ ವಾಕ್ಯ ಹೇಳುವಾಗ ಆ ವಾಕ್ಯದಲ್ಲಿರುವ ಶಬ್ದಗಳು ಯಾವುದೇ ಭಾಷೆಯನ್ನು ಸಣ್ಣದು ಮಾಡ್ಲಿಕ್ಕೋಸ್ಕರ ಹೇಳ್ತಾ ಇಲ್ಲ, ನಾನು ವಸ್ತು ಸ್ಥಿತಿಯನ್ನು ಹೇಳ್ತೇನೆ. ರಾಮನು ರಾವಣನನ್ನು ಕೊಂದನು 3 ಶಬ್ದ ಉಂಟು. ಆ ಶಬ್ದಗಳನ್ನು ನೀವು ಎಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ಹಾಕಿ, ಏನು ಗೊಂದಲ ಆಗುವುದಿಲ್ಲ. ರಾವಣನನ್ನು ರಾಮನು ಕೊಂದನು ರಾಮನು ರಾವಣನನ್ನು, ಸಾಯುವುದು ರಾವಣನೇ, ಸಾಯ್ಬೇಕಾದ್ದು ಅವನೇ. ಆದರೆ ಅದನ್ನೇ ನಾವೇನಾದ್ರೂ ಇಂಗ್ಲಿಷ್ ನಲ್ಲಿ ಹೇಳಿದ್ರೆ, ರಾಮ ಕೀಲ್ಡ್ ರಾವಣ ಅಂತ ಇದ್ದದ್ದು ಉಲ್ಟಾ ಆಗಿ ಬಿಟ್ರೆ ರಾಮಾಯಣವೇ ಹೊಸ್ತು ಬರಿಬೇಕಲ್ವ. ಹಾಗಾಗಿ ನಮ್ಮ ಭಾಷೆಯ ವೈಶಿಷ್ಟ್ಯ ಅದ್ಯಾವುದು ಅಂತ ಕೇಳಿದ್ರೆ ವಿಭಕ್ತಿ ಪ್ರತ್ಯಯಗಳು. ಆ ವಿಭಕ್ತಿ ಪ್ರತ್ಯಯಗಳ ಕಾರಣಕ್ಕೋಸ್ಕರ ಆ ವಿಭಕ್ತಿ ಪ್ರತ್ಯಯಗಳಿರುವಂತಹ ಶಬ್ದ ಎಲ್ಲೇ ಇದ್ರೂ ಭಾವ ಬದಲಾಗುವುದಿಲ್ಲ. ಹಾಗೆಯೇ ಒಂದೊಂದು ಶಬ್ದ ಬೇಕಾದಂತ ಅಕ್ಷರ ಜಗತ್ತಿನಲ್ಲಿ ನಮ್ಮ ಭಾಷೆಯಲ್ಲಿರುವಷ್ಟು ಅಕ್ಷರಗಳು ಎಲ್ಲಿಯಾರು ಉಂಟಾ? ಇಂಗ್ಲಿಷ್ ನಲ್ಲಿ ಅಕ್ಷರಗಳು ಎಷ್ಟು ತಕ್ಷಣ ಹೇಳ್ಬಿಡ್ತಾರೆ 26 ಉಂಟು. ನಮ್ಮ ಭಾಷೆಯಲ್ಲಿ ಎಷ್ಟುಂಟು ಲೆಕ್ಕ ಮಾಡ್ಲಿಕ್ಕೆ ಶುರು ಮಾಡಬೇಕು, ಗೊತ್ತಿಲ್ಲ ಯಾರಿಗೂ. ಆ ದಿಕ್ಕಿನ ಕಡೆ ನೋಡ್ಲೂ ಇಲ್ಲ. ಬರೀ ಅದು ಮಾತ್ರ ಅಲ್ಲ, ನಮ್ಮ ಸ್ವರಾಕ್ಷರಗಳು, ಸ್ವರ ಆದ ನಂತರ ವ್ಯಂಜನಾಕ್ಷರಗಳಲ್ಲಿ ವರ್ಗೀಯ ವ್ಯಂಜನಗಳು, ಅವರ್ಗೀಯ, ಎಷ್ಟು ಸುಂದರ. ಬರೇ ಸೌಂದರ್ಯ ಅಲ್ಲಿ ಮಾತ್ರ ಅಲ್ಲ, ಭಾಷೆಯ ವಿಕಾಸ, ವಿಕಸಿತ ಭಾಷೆಯಲ್ಲಿರುವ ವಿಕಾಸವನ್ನು ಹುಡುಕಿದವರು ಪಾಣಿನಿಯವರು ವ್ಯಾಕರಣ ಬರೆದ ನಂತರ ಭಾಷೆ ಆದ್ದಲ್ಲ, ಭಾಷೆಯನ್ನು ನೋಡಿ ಅದರಲ್ಲಿರುವ ವೈಶಿಷ್ಟ್ಯವನ್ನು ಪಾಣಿನಿಯವರು ವಿವರಿಸಿದ್ದು. ಒಂದೊಂದು ಅಕ್ಷರ ಆ ಮತ್ತು ಆ ಅಂತ ಹೇಳಲಿಕ್ಕೆ ಯಾರ ಸಹಕಾರವೂ ಬೇಡ, ಬರೇ ಗಂಟಲಿ ಇದ್ರೆ ಸಾಕು. ಆದ್ರೆ ನೀವು ಕ ಅಂತ ಹೇಳಬೇಕಾದ್ರೆ ನಾಲಿಗೆಯ ಬುಡ, ಜಿಹ್ವಾ ಮೂಲ ಅಂತ ಹೇಳ್ತಾರೆ. ಅದಿಲ್ಲದಿದ್ರೆ ಕಕಾರ ಬರುವುದಿಲ್ಲ. ಕ ಖ ಗ ಘ ङ 5 ಅಕ್ಷರಗಳು ಅಲ್ಲಿಲ್ಲೇ. ಚ ಅಂತ ಹೇಳಬೇಕಾದ್ರೆ ನಾಲಿಗೆಯ ಮಧ್ಯಭಾಗ, ಚ ಛ ಜ ಝ ಞ. ಟ ಅಂತ ಹೇಳಬೇಕಾದ್ರೆ ನಾಲಿಗೆಯ ತುದಿ, ತ ಅಂತ ಹೇಳಬೇಕಾದ್ರೆ ಹಲ್ಲು, ಪ ಅಂತ ಹೇಳಬೇಕಾದ್ರೆ ತುಟಿಗಳು. ಅಂದ್ರೆ ಗಂಟಲಿಂದ ಶುರುವಾಗಿ ನಿಧಾನಕ್ಕೆ ಮೇಲೆ ಒಂದು ತುಟಿಯಲ್ಲಿ ಮುಕ್ತಾಯ ಆಗ್ತದೆ. ಭಾಷೆಯ ವಿಕಾಸ
ಅಕ್ಷರ ಎಂಬ ಶಬ್ದದ ಅರ್ಥವೂ ಅದೇ, ನಾಶ ಇಲ್ಲ ಇದ್ದದ್ದು ಅಂತ. ಆ ಅಕ್ಷರ ಅಕ್ಷರ ಸೇರಿಸಿ ಶಬ್ದ, ಶಬ್ದದ್ದು ಅದ್ಭುತವೇ. ನಮ್ಮ ಭಾಷೆಯಲ್ಲಿ ಪಾಪ ಮತ್ತು ಪುಣ್ಯ ಅಂತ ಶಬ್ದ ನಾವೆಲ್ಲ ಕೇಳಿದ್ದೇವೆ. ಅದೇ ಪಾಪಕ್ಕೆ ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ತಕ್ಷಣ ಸಿನ್ ಅಂತ ಹೇಳ್ತಾರೆ. ಪುಣ್ಯಕ್ಕೆ ಏನ್ ಹೇಳ್ತಾರೆ? ಪುಣ್ಯಕ್ಕೆ ಶಬ್ದ ಇಲ್ಲ. ಯಾಕಿಲ್ಲ? ಯಾಕಿಲ್ಲ ಅಂದ್ರೆ ಪುಣ್ಯದ ಕಾನ್ಸೆಪ್ಟ್ ಈ ಭಾರತೀಯ ಮಣ್ಣಿನ ಗುಣ. ಮಗು ಸುಮ್ಮಗೆ ನಾಯಿಗೊಂದು ಕಲ್ಲು ಬಿಸಾಡಿದ್ರೆ ಅಮ್ಮ ಹೇಳ್ತಾಳೆ, ಮಗು ಬಿಸಾಡಬಾರದು, ಅದಕ್ಕೂ ನಮ್ಮ ಹಾಗೆ ಬದುಕು ಹಕ್ಕುಂಟು, ಕಲ್ಲು ಬಿಸಾಡಿದ್ರೆ ಪಾಪ ಬರ್ತದೆ, ಹುಷಾರ್. ತಾಯಿ ನೆನಪು ಮಾಡ್ತಾಳೆ ಪಾಪ. ಅದೇ ತಾಯಿಯ ಕಾಲಿಗೆ ಗಾಯ ಆಗಿದೆ ಅಂತ ಮಗು ಹೋಗಿ ಅದಕ್ಕೆ ಸ್ವಲ್ಪ ಮುಲಾಮು ಹಚ್ಚಿದ್ರೆ ತಾಯಿ ಹೇಳ್ತಾಳೆ, ಒಳ್ಳೇದು ಮಾಡಿದ್ದಿ ಮಗನೇ, ಪುಣ್ಯ ಸಿಗ್ತದೆ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿದಾಗ ಪುಣ್ಯ ಸಿಗ್ತದೆ. ಅಂದ್ರೆ ಒಳ್ಳೇದು ಮಾಡಿದ್ರೆ ಪುಣ್ಯ, ಕೆಟ್ಟದ್ದು ಮಾಡಿದ್ರೆ ಪಾಪ ಎಂಬುದು ಮಗು ಬೆಳೀತಾ ಇದ್ದ ಹಾಗೆ ಅವನ ರಕ್ತದಲ್ಲಿ ಸೇರಿಕೊಳ್ಳುತ್ತದೆ. ಈ ಪಾಪ ಪುಣ್ಯ ಕಲ್ಪನೆ, ಪುಣ್ಯಕ್ಕೆ ಇಂಗ್ಲಿಷ್ ನಲ್ಲಿ ಶಬ್ದವೇ ಇಲ್ಲ ಇದ್ದ ನಂತರ ಏನ್ ಹೇಳಬಹುದು? ಹಾಗಾಗಿ ನಮ್ಮ ಭಾಷೆಯು ಅಷ್ಟೇ ಅದ್ಭುತ. ಬರೇ ಪಾಪ ಪುಣ್ಯ ಅಂತ ಮಾತ್ರ ಅಲ್ಲ, ಕುಟುಂಬ ಅಂತ ಶಬ್ದವಂತಲ್ಲ, ಈ ಕುಟುಂಬದಲ್ಲಿಯೂ ಪತನ ಆದ ಹಾಗೆ. ಕುಟುಂಬಕ್ಕೆ ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತಾರೆ? ಫ್ಯಾಮಿಲಿ. ಕುಟುಂಬ ಅಂದ್ರೆ ಫ್ಯಾಮಿಲಿ ಅಲ್ಲ. ವಿನೋದವಾಗಿ ಒಂದು ಮಾತು ಹೇಳ್ತಾರೆ, ಫ್ಯಾಮಿಲಿಯಲ್ಲಿರೋ 6 ಅಕ್ಷರಗಳು ಉಂಟಲ್ಲ, ಆ 6 ಅಕ್ಷರಗಳನ್ನು ಸೇರಿಸಿ ಅದನ್ನು ವಿಸ್ತಾರ ಮಾಡ್ತಾರಂತೆ. ಎಫ್ ಅಂದ್ರೆ ಫಾದರ್, ಎ ಅಂದ್ರೆ ಆಂಡ್, ಹಾಗೆ ಫಾದರ್, ಮದರ್, ಐ ಲವ್ ಯು ಅಂದ್ರೆ ಫ್ಯಾಮಿಲಿ ಆಗ್ಲಿ 3 ಜನ ಸಾಕು, ಹೇಳುವವ ಮತ್ತು ಅವನ ಅಪ್ಪ ಅಮ್ಮ ಅಲ್ಲ. ಫ್ಯಾಮಿಲಿ ಅಂದ್ರೆ ನಮ್ಮ ದೇಶದಲ್ಲಿ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಮಾತ್ರ ಅಲ್ಲ, ಅಪ್ಪನ ಅಣ್ಣ ತಮ್ಮಂದಿರು, ಅವರ ಪತ್ನಿಯಂದಿರು, ಅವರ ಮಕ್ಕಳು ಎಲ್ಲ ಸೇರಿ ಅದು ಫ್ಯಾಮಿಲಿ. ಫ್ಯಾಮಿಲಿ ಎಂಬ ಶಬ್ದವೇ ಬಹಳ ವಿಶಾಲವಾದ್ದು. ಇಲ್ಲಿರುವಂತ ಗಂಡ ಹೆಂಡತಿ ಮಗ ಇಷ್ಟೇ ಫಾದರ್ ಫ್ಯಾಮಿಲಿ ಅಲ್ಲ. ಶಬ್ದದ ಭಾವ ಎಷ್ಟು ಸುಂದರವಾಗಿದೆ ಅಂತ ಅರ್ಥ ಆಗ್ಲಿಕ್ಕೆ ಒಂದು ಉದಾಹರಣೆ ಸಾಕು. ನಾನು ಪೇಟೆಗೆ ಹೋದಾಗ ಒಳ್ಳೆ ಬಾಳೆಹಣ್ಣು ನೋಡ್ತೇನೆ, ತಕೊಂಡು ಬರ್ತೇನೆ ಮನೆಗೆ. ಮರುದಿವಸ ಬೆಳಗ್ಗೆ ಪೂಜೆ ಮಾಡುವ ಸ್ವಭಾವ ಉಂಟು. ಆ ಪೂಜೆ ಮಾಡುವಾಗ ನೆನಪಾಗ್ತದೆ, ದೇವರಿಗೊಂದು ನೈವೇದ್ಯ ಇಡಬೇಕಲ್ಲ, ಆ ನೈವೇದ್ಯಕ್ಕೆ ಹಿಂದಿನ ದಿವಸ ತಂದ ಬಾಳೆಹಣ್ಣು ನೆನಪಾಗ್ತದೆ. ಮಗಳತ್ತ ಹೇಳ್ತೇನೆ, ಮಗು ಅಮ್ಮ ಬಾಳೆಹಣ್ಣು ತಕೊಂಡು ಬಾ ಅಮ್ಮ, ನೈವೇದ್ಯಕ್ಕೆ ತಂದಿಡ್ತೇನೆ. ಆ ಬಾಳೆಹಣ್ಣು ದೇವರ ಮುಂದೆ ಇಟ್ಟು ನಾನು ಮಾಡಿದ್ದೆಂತದ್ದು, ಒಂದು ಉದ್ಧರಣ ನೀರು ಅದಕ್ಕೆ ಹಾಕುದು, ಅದಾದ್ಮೇಲೆ ಒಂದ್ ಸ್ವಲ್ಪ ಒಂದು ಕೈಕರಣ ಪ್ರಾಣಾಯ ಸ್ವಾಹ, ಅದಾದ್ಮೇಲೆ ದೇವರಿಂದ ಒಂದು ಹೂವನ್ನು ತೆಗೆದು ಅದರ ಮೇಲೆ ಇಡುವುದು, ಆ ತಟ್ಟೆಯನ್ನು ಹಿಂದೆ ಎಳೆಯುವುದು. ನೈವೇದ್ಯವಾಗಿದ್ದ ವಸ್ತು ತಟ್ಟೆಯನ್ನು ಹಿಂದೆ ಎಳೆದಾಗ ಪ್ರಸಾದ ಆಗ್ತದೆ. ನಿನ್ನೆ ತಂದಾಗ ಬಾಳೆಹಣ್ಣು, ಅಲ್ಲಿ ಇಟ್ಟಾಗ ನೈವೇದ್ಯ, ಈಚೆ ತೆಗೆದಾಗ ಪ್ರಸಾದ. ಆ 3 ಶಬ್ದಗಳ ಅರ್ಥ ಬೇರೆ ಬೇರೆ ಅಲ್ವಾ? ಬಾಳೆಹಣ್ಣು ಅಂತ ಹೇಳುವಾಗ ಒಂದು ವಸ್ತು, ನೈವೇದ್ಯ ಅಂತ ಹೇಳುವಾಗ ಒಂದು ಸಮರ್ಪಣೆಯ ಮಾನಸಿಕತೆ, ಪ್ರಸಾದ ಅಂತ ಹೇಳುವಾಗ ಭಕ್ತಿ ಶ್ರದ್ಧೆಯಿಂದ ಅದನ್ನು ಸ್ವೀಕಾರ ಮಾಡೋದು. ಶಬ್ದದ ಹಿಂದೆ ಭಾವವು ಇದ್ರೆ ಮಾತ್ರ ಅದು ಭಾಷೆ. ಅಂತಹ ಭಾಷೆ ಭಾರತದಲ್ಲಿ ಮಾತ್ರ ಇರುವುದು. ಆದ್ರೆ ಇವತ್ತು ಭಾಷೆ ಎಷ್ಟು? ನಮ್ಮ ಮನೆಯ ಭಾಷೆ ಯಾವುದು? ಅನೇಕರು ನಾವು ಹೇಳ್ತೇವೆ ಕನ್ನಡ, ತುಳು, ಮಲಯಾಳ ಎಲ್ಲ ಹೇಳ್ತೇವೆ. ನಿಜವಾಗಿ ಉಂಟಾ? ಸುಮ್ಮಗೆ ಒಂದು ಪ್ರಶ್ನೆ ಕೇಳ್ತಾನೆ, ನಮ್ಮ ಮನೆಗೆ ಯಾರಾದ್ರೂ ತಾಯಂದಿರು ಬಂದ್ರೆ ನಮ್ಮ ಮಕ್ಕಳು ಅವ್ರನ್ನ ಏನಂತ ಕರೀತಾರೆ? ಆಂಟಿ ಅಂತ ಕರೀತಾರೆ. ಪುರುಷರು ಬಂದ್ರೆ ಅಂಕಲ್ ಅಂತ ಹೇಳ್ತಾರೆ. ಈ ಆಂಟಿ ಅಂಕಲ್ ಕನ್ನಡವು. ಸಂಬಂಧವಾಚಕ ಶಬ್ದಗಳು ಶಬ್ದ ಉಚ್ಚರಿಸುವಾಗಲೇ ಭಾವ ಅರಳುವುದಿಲ್ಲ. ನಾನು ದಾರಿಯಲ್ಲಿ ಹೋಗ್ತಾ ಇದ್ದೇನೆ, ನನ್ನ ತಾಯಿಯ ತಮ್ಮ ಎದುರಿಂದ ಬರುವುದು ಕಾಣುತ್ತದೆ. ತಾಯಿಯ ತಮ್ಮ ಬಂದಾಗ ಒಂದು ಭಾವ ತಕ್ಷಣ ಮನಸ್ಸಿನಲ್ಲಿ ಅರಳುತ್ತದೆ. ಆ ಭಾವಕ್ಕೆ ಭಾರತೀಯ ಸಂಸ್ಕೃತಿಯಲ್ಲಿ ಪರ ಅಂತ ಒಂದು ಶಬ್ದ ಉಂಟು. ಆ ಶಬ್ದದ ಜೊತೆಗೆ ಒಂದು ಶಬ್ದ ನಮ್ಮ ಕಣ್ಣ ಮುಂದೆ ಗೋಚರ ಆಗ್ತದೆ, ಅದರ ಹೆಸರು ಪಶ್ಯಂತಿ ಅಂತ. ಆ ಪಶ್ಯಂತಿ ಶಬ್ದ ಯಾವುದು? ಮಾ ಅಂತ ಹೇಳುವ ಶಬ್ದ, ಅಥವಾ ಮಾವ. ಆ ಶಬ್ದ ಕಣ್ಣ ಮುಂದೆ ಬರ್ತದೆ. ಬಂದ ಶಬ್ದವನ್ನು ಉಚ್ಚರಿಸಬೇಕು. ಉಚ್ಚರಿಸಲಿಕ್ಕೋಸ್ಕರ ಮಾವ ಅಂತ ಹೇಳ್ಬೇಕಾದ್ರೆ ತುಟಿ ಮತ್ತು ಹಲ್ಲು ಸಾಕು. ಮಾವ. ನಾನು ಮಾವ ಅಂತ ಹೇಳಿದ್ದು ಆ ಮಾವ ಅಲ್ಲಿದ್ದಾನೆ ಅಲ್ಲಿವರೆಗೆ ಕೇಳಬೇಕಾದ್ರೆ ಕಂಠದಿಂದ ಬರಬೇಕು.
ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಹೇಳಿದ್ರು, ಗಣಪತಿ ಅಥರ್ವ ಶೀರ್ಷದಲ್ಲಿ ನಾವೆಲ್ಲ ಕೇಳಬಹುದು, ಚತ್ವಾರಿ ತಾನಿ ವಾಕ್ ಪದಾನಿ. ಒಂದು ಶಬ್ದಕ್ಕೆ 4 ಮಜಲುಗಳುಂಟು. ಭಾರತೀಯ ಭಾಷೆಯ ಶಬ್ದಗಳಿಗೆ ಮಾತ್ರ ಆ ಶಕ್ತಿ ಇರುವಂತಹದ್ದು. ಅಂತ ಭಾಷೆಯನ್ನು ಬಿಟ್ಟು ಅಂಕಲ್ ಆಂಟಿ ಶುರು ಮಾಡಿದ್ದೇವಲ್ಲ, ನಮ್ಮ ಭಾಷೆ ಬೇಡ. ಒಂದು ಆಮಂತ್ರಣ ಪತ್ರಿಕೆ ಮುದ್ರಣ ಮಾಡಬೇಕಾದ್ರೆ ಇಂಗ್ಲಿಷ್ ನಲ್ಲಿ, ಯಾಕೆ ಅಂತ ಹೇಳಿದ್ರೆ ನನ್ನ ಫ್ರೆಂಡ್ಸ್ಗಳಿಗೆ ಅರ್ಥ ಆಗುವುದಿಲ್ಲ ಅಂತ. ನಿನ್ನ ಫ್ರೆಂಡ್ಸ್ಗಳಿಗೆ ಅರ್ಥ ಆಗ್ಲಿಕ್ಕೆ ಬೇಕಾದ್ರೆ 4 ಇಂಗ್ಲಿಷ್ ನಲ್ಲಿ ಮುದ್ರಣ ಮಾಡು. ನನ್ನ ಹಾಗಿರೋ ಸಾಮಾನ್ಯ ಜನರಿಗೆ ಅರ್ಥ ಆಗುವವನಿಗೆ ಒಂದು ಕನ್ನಡದಲ್ಲಿ ಮುದ್ರಣ ಮಾಡ್ಲಿಕ್ಕೆ ಬರುವುದಿಲ್ಲ. ಕೇಳ್ಬೇಕೋ ಬೇಡೋ? ಮತ್ತೆ ಇದೆಲ್ಲ ಎಲ್ಲಿ ಶುರು ಆಗ್ಬೇಕಾದ, ಎಲ್ಲಿಂದ? ನನ್ನಿಂದ ಪ್ರಾರಂಭ ಆಗಬೇಕಲ್ಲ. ಸಹಿ ಹಾಕ್ತೇವೆ, ಇಂಗ್ಲಿಷ್ ಕಲಿತ ಕಾರಣಕ್ಕೋಸ್ಕರ ಇಂಗ್ಲಿಷ್ ನಲ್ಲೇ ಹಾಕಬೇಕಾ? ಭಾರತ ಭಾಷೆ ಉಂಟೆಷ್ಟು? ದೇವನಾಗರಿ ಭಾಷೆಯಲ್ಲಿ ಹಾಕುವ, ಕನ್ನಡದಲ್ಲಿ ಹಾಕುವ, ಹಿಂದಿಯಲ್ಲಿ ಹಾಕುವ, ಸಂಸ್ಕೃತದಲ್ಲಿ ಹಾಕುವ, ಯಾವ ಭಾಷೆ ಬೇಕಾದ್ರೆ ಹಾಕುವ. ಆದರೆ ನಮ್ಮ ಇಂಗ್ಲಿಷ್ ಭಾಷೆಯಿಂದ ನಮ್ಮ ಭಾಷೆಗೆ ಪರಿವರ್ತನೆ ಆಗಲಿಕ್ಕೆ ಸುಲಭವ? ಬಹಳ ಕಷ್ಟ. ಹಾಗೆಯೇ ನಮ್ಮ ಮನೆಯಲ್ಲಿ ಸಂಬಂಧವಾಚಕ ಶಬ್ದಗಳು, ಎಷ್ಟು ಸಂಬಂಧವಾಚಕ ಶಬ್ದಗಳು ಸತ್ತು ಹೋಯ್ತು ಇವತ್ತು. ಅಣ್ಣ, ತಮ್ಮ, ಅಕ್ಕ, ತಂಗಿ ಗೊತ್ತುಂಟೇನ? ಮಾವ, ಷಡ್ಡುಕ, ಭಾವ, ಭಾವಮೈದುನ, ಸೋದರಳಿಯ, ಸೋದರತ್ತೆ, ಸೋದರ ಮಾವ, ಎಷ್ಟು ಶಬ್ದಗಳುಂಟು. ಆ ಶಬ್ದವೇ ಭಾವವನ್ನ ಕೊಡ್ತದಲ್ಲ, ಈ ಅಂಕಲ್ ಆಂಟಿ ಅಂದ್ರೆ ಬರ್ತದೆ ಅದು. ಹಾಗೆ ನಮ್ಮ ಭಾಷೆ, ಆ ಭಾಷೆಗೆ ಸಂಬಂಧಪಟ್ಟಂತ ಒಳ್ಳೆಯ 4-6 ಪುಸ್ತಕಗಳು ಇದು ನಮ್ಮ ಮನೆಯಲ್ಲಿ ಇರಬೇಕು. ಹಾಗೆ ಭಾಷಾದ ಜೊತೆಗೆ ಇನ್ನೊಂದು ಭೂಷಾ, ನಮ್ಮ ವೇಷಭೂಷಣಗಳು. ಅದನ್ನು ಹೇಳಲಿಕ್ಕೂ ಧೈರ್ಯ ಬರುವುದಿಲ್ಲ. ನಾವು ಹೇಗಿದ್ದೇವೆ ಇವತ್ತು? ನಮ್ಮೊಬ್ರು ಸ್ನೇಹಿತರು ಒಂದು ಮದುವೆಗೆ ಹೋಗಿದ್ರು. ಹೋದಾಗ ಅವರು ಅಲ್ಲಿನ ತಾಯಂದಿರನ್ನೆಲ್ಲ ನೋಡಿದ್ರು. ನೋಡಿದ ನಂತರ 1-2 ಜನ ಕಾಲೇಜಿಗೆ ಹೋಗುವ ಮಕ್ಕಳು ಅವ್ರನ್ನ ಕರೆದು ಹೇಳಿದ್ರು, ನೋಡಿ ಅಮ್ಮ, ನಿಮ್ಮನ್ನ ನೋಡಿ ನನಗೆ ಇವತ್ತು ಖುಷಿ ಆಯ್ತು ಅಂತ. ಅವ್ರಿಗೆ ಏನಂತ ಅರ್ಥ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ಇಷ್ಟು ಜನ ತಾಯಂದಿರು ಬಂದಿದ್ದಾರಲ್ಲ, ಯಾವ ತಾಯಂದಿರು ಜಡೆ ಹಾಕಲಿಲ್ಲ. ನೀವಿಬ್ರು ಕಾಲೇಜಿಗೆ ಹೋಗ್ತಾ ಇದ್ದೀರಲ್ಲ, ಜಡೆ ಹಾಕಿದ್ದೀರಲ್ಲ, ಖುಷಿ ಆಯಿತು ಅಂತ. ಮತ್ತೆ ನೋಡಿದ್ರೆ ಎಲ್ಲರ ತಲೆಯು ಒಂದು ರೀತಿ, ಅದನ್ನು ವರ್ಣನೆ ಮಾಡುದು ಯಾಕೆ, ನಾವು ನೋಡ್ತೇವಲ್ಲ, ಅದೇ ಜಡೆಯಲ್ಲಿ ಎಲ್ಲ ಉಂಟ, ಹಾಗೆ ಹೇಳ್ತಾ ಇಲ್ಲ ನಾನು. ಆದರೆ ನಮ್ಮ ಭೂಷ ಹೇಗಿರ್ಬೇಕು, ನಮ್ಮ ಬಟ್ಟೆ ಹೇಗಿರ್ಬೇಕು. ಅನೇಕ ದೇವಸ್ಥಾನಗಳಲ್ಲಿ ಹಾಕಿದ್ದಾರೆ, ಭಾರತೀಯ ಉಡುಪಿನಲ್ಲಿ ಬಂದರೆ ಮಾತ್ರ ದೇವಸ್ಥಾನಗಳಿಗೆ ಪ್ರವೇಶ ಅಂತ. ಆ ಭಾರತೀಯ ಉಡುಪು ಯಾವುದು ಅಂತ ಗೊತ್ತಿರ್ಬೇಕಷ್ಟೇ. ಹಾಕಿದ ಉಡುಪೆ ಭಾರತೀಯ ಅಂತ ಹೇಳಿಬಿಟ್ರೆ ಭೂಷ. ಆ ಭೂಷ ಬರೀ ಅಷ್ಟು ಮಾತ್ರ ಅಲ್ಲ, ನಮ್ಮ ಮನಸ್ಸಿನಲ್ಲಿ ಸಹ. ಉದಾಹರಣೆಗೆ, ನಮ್ಮ ಮನೆಯಲ್ಲಿ ನಾವು ಬೆಳಗ್ಗೆ ಎದ್ದ ಕೂಡ ಒಂದು ಟೂತ್ ಪೇಸ್ಟ್ ಉಪಯೋಗಿಸ್ತೇವೆ. ಯಾವ ಪೇಸ್ಟ್ ಉಪಯೋಗಿಸ್ತೇವೆ? ಪ್ರಶ್ನೆ ಕೇಳಬೇಕು. ನಮ್ಮ ದೇಶದಲ್ಲಿ ಎಷ್ಟು ಒಳ್ಳೆಯ ಕಂಪನಿಗಳಿದೆ, ಭಾರತೀಯ ಟೂತ್ ಪೇಸ್ಟ್. ಉದಾಹರಣೆಗೆ ಡಾಬರ್ ಅಂತ ಒಂದು ಕಂಪನಿ ಇದೆ. ಆ ಡಾಬರ್ ಕಂಪನಿಯ ಟೂತ್ ಪೇಸ್ಟ್ ಆಗಲಿ, ಟೂತ್ ಪೌಡರ್ ಆಗಲಿ, ಉತ್ಕೃಷ್ಟವಾದದ್ದು. ಉದಾಹರಣೆ ಹೇಳಿದ್ ನಾನು, ಅಂಥದ್ದು ಬೇಕಾದಷ್ಟಿದೆ. ಆದರೂ ನಾವು ಪೇಟೆಗೆ ಹೋಗಿ ಟೂತ್ ಪೇಸ್ಟ್ ಹೇಳುದಿಲ್ಲ. ಏನ್ ಕೇಳ್ತೇವೆ? ಬದಲಾವಣೆ ಮಾಡಬೇಕು ಬೇಡ? ನಮ್ಮ ಸಾಮಾನ್ಯ ಹಳ್ಳಿ ಮನೆಗಳಲ್ಲಿ, ಒಳ್ಳೊಳ್ಳೆ ಮನೆಗಳಲ್ಲಿ, ಯಾವ ಮನೆಗಳಲ್ಲಿ ವರ್ಷಕ್ಕೂ ಹಬ್ಬ ಹರಿದಿನಗಳನ್ನು ಆಚರಿಸ್ತೇವಲ್ಲ, ಆ ಮನೆಗಳಲ್ಲಿ ಸಹ ಇವತ್ತು ನಮ್ಮ ಮಕ್ಕಳ ಹುಟ್ಟು ಹಬ್ಬ ಹೇಗೆ ಆಚರಿಸ್ತೇವೆ ನಾವು? ಕಾರಣ ಕೇಳಿದ್ರೆ ಹೇಳ್ತಾರೆ, ಮಕ್ಕಳು ಬಿಡುವುದಿಲ್ಲ ಅಂತ. ಮಕ್ಕಳು ಬಿಡುವುದಲ್ಲ, ಮಕ್ಕಳನ್ನು ನಾವು ಬಿಡಿಸಲಿಲ್ಲ ಅಷ್ಟೇ. ಹುಟ್ಟುಹಬ್ಬ ಆಚರಿಸಬೇಕಾದ್ರೆ ಬೇಕರಿಯಿಂದ ಕೇಕ್ ತಂದು ಆಚರಿಸ್ಬೇಕಾ? ಕೇಕ್ ಯಾವಾಗ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಏನೇನು ಪದಾರ್ಥ ಹಾಕ್ತಾರೆ, ಯಾರು ನೋಡ್ತೇವ ನಾವು? ಆ ಕೇಕ್ ಮನೆಗೆ ತರುವುದು, ಮತ್ತೆ ಇವತ್ತಂತೂ ಆ ಹುಟ್ಟಿದ ಹಬ್ಬದ ದಿವಸ ಕೇಕ್ ಅಂತ ತೆಗೆದು ಮುಖಕ್ಕೆ ಒರೆಸುವುದು. ಎಂತ ಅದ್ಭುತ, ಅಸಹ್ಯ ಇದು. ನಮ್ಮ ಮಕ್ಕಳ ಹುಟ್ಟು ಹಬ್ಬ ಹೇಗಾಗಬೇಕು? ಮಗುವನ್ನು ಮೊದಲೇ ತಯಾರು ಮಾಡಬೇಕು. ಮಗು ನಾಳೆ ನಿನ್ನ ಹುಟ್ಟಿದ ಹಬ್ಬ ಹೇಗಿರ್ಬೇಕು ಗೊತ್ತಾ? ಬೇಗ ಹೇಳ್ಬೇಕು. ನೀನು ಯಾವಾಗಲೂ ಸೂರ್ಯೋದಯಕ್ಕಿಂತ ಮುಂಚೆ ಹೇಳುದಿಲ್ಲಲ್ಲ, ನಾಳೆ ಹೇಳಲೇಬೇಕು. ಆಗ್ತದ? ಮಗು ಹೇಳ್ತದೆ. ಎದ್ದ ನಂತರ ಆ ಮಗುವಿಗೊಂದು ಸ್ನಾನ ಮಾಡಿಸಿ, ಹೊಸ ಬಟ್ಟೆ ಹಾಕಿ, ದೇವರ ಮುಂದೆ ಕುತ್ಕೊಳಿಸಿ, ದೇವರಿಗೊಂದು ಆರತಿ ತೋರಿಸಿ, ಅದೇ ಆರತಿಯನ್ನು ಈ ಮಗುವಿಗೆ ತೋರಿಸಿ, ಅದಾದ್ಮೇಲೆ ಆ ಮಗುವಿಗಿಂತ ದೊಡ್ಡವರಿಗೆಲ್ಲ ನಮಸ್ಕಾರ ಮಾಡೋ ಹಾಗೆ ಮಾಡಿ,
ಆ ಮಗುವನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿಂದ ಪೂಜೆ ಮಾಡಿಸಿ ಅಲ್ಲಿಂದ ಪ್ರಸಾದ ತೆಕೊಂಡು ಮನೆಗೆ ಬಂದು ಮಧ್ಯಾಹ್ನದ ಅಡಿಗೆಯನ್ನು ಅಮ್ಮ 4 ಜನ ಸ್ನೇಹಿತರಿಗೆ ಬಂಧುಗಳಿಗೆ ಹೇಳಿ ಮಗುವಿನ ಹುಟ್ಟುಹಬ್ಬದ ದಿವಸ ಒಂದು ಪಾಯಸದ ಅಡಿಗೆ ಮಾಡಿದರೆ ಆ ಪಾಯಸಕ್ಕೆ ತಾಯಿ ಬರೀ ಬೆಲ್ಲ, ಸಕ್ಕರೆ, ಕಾಯಿ ಹಾಲು ಮಾತ್ರ ಹಾಕುವುದಲ್ಲ, ಅದರ ಜೊತೆಗೆ ಇವತ್ತು ನನ್ನ ಮಗುವಿನ ಹುಟ್ಟಿದ ಹಬ್ಬ ಅಂತ ನೆನಪಿನಲ್ಲಿ ಇಟ್ಟುಕೊಂಡು ಆ ಹಾಕುವಂತಹ ಸಕ್ಕರೆ ಅದರಲ್ಲಿ ಆ ಭಾವವು ಸೇರಿಕೊಂಡು ಹೋಗಿರ್ತದೆ. ಆ ಪಾಯಸದ ರುಚಿ ಕೇಕಿಗೆ ಬರ್ಲಿಕ್ಕೆ ಸಾಧ್ಯ ಉಂಟ? ಸ್ವದೇಶಿ ವಸ್ತುಗಳ ಬಳಕೆ, ಹುಟ್ಟಿದ ಹಬ್ಬದ ಆಚರಣೆ, ಭಾರತೀಯ ಭಾಷೆಯ ಉಪಯೋಗ, ಇದೆಲ್ಲವೂ ನಮ್ಮ ಮನೆಗಳಲ್ಲಿ ಆಗಬೇಕಲ್ಲ. ಬರೇ ಕುಟುಂಬ ಪ್ರಬೋಧ ಅನ್ನೋಂಥ ಶಬ್ದ ಮಾತ್ರ ಹೇಳಿದರೆ ಸಾಕ, ಅಥವಾ ಕೆಲವು ವಿಷಯಗಳನ್ನಾದ್ರೂ ನಾವು ಆಚರಣೆಗೆ ತರಬೇಕಾ? ಇದು ಒಂದು ಚಿಂತನೆಯ ವಿಷಯ. ಮುಂದಿನದ್ದು ಭ್ರಮಣ್ ಮತ್ತು ಭವನ್. ಭ್ರಮಣ್ ಅಂದ್ರೆ ವರ್ಷಕ್ಕೊಂದ್ಸರ್ತಿ ಒಳ್ಳೆಯ ಕ್ಷೇತ್ರಕ್ಕೆ, ಐತಿಹಾಸಿಕ ಇರ್ಬೋದು, ತೀರ್ಥ ಕ್ಷೇತ್ರಗಳಿರ್ಬೋದು. ಈ ವರ್ಷ ಅಂತೂ ಕೋಟ್ಯಾಂತರ ಜನ ಭ್ರಮಣ ಮಾಡ್ತಾನೆ ಇದ್ದಾರೆ. ಕುಂಭಮೇಳಕ್ಕೆ ಹೋಗ್ತಾ ಇದ್ದಾರೆ. ಕುಂಭಮೇಳಕ್ಕೆ ಹೋಗ್ಬೇಕು ಅಂತ ಕಲ್ಪನೆ ಮಾಡಿದ್ದವರು ಕುಂಭಮೇಳಕ್ಕೆ ಮುಟ್ತಾ ಇದ್ದಾರೆ. ಕೆಲವರು ಕಲ್ಪನೆ ಮಾತ್ರ ಮಾಡಿ ಈ ವರ್ಷಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ಇಲ್ಲಿಂದ ನಮಸ್ಕಾರ ಮಾಡ್ತಾರೆ. ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾ ಇಲ್ಲ ನಾನು. ನಮ್ಮ ಮನದ ಕೈಯಲ್ಲಿ ಜೋಬನಲ್ಲಿ ಹಣ ಸ್ವಲ್ಪ ಕಡಿಮೆ ಉಂಟು ಅಂದ್ರೆ ನಮ್ಮ ಹತ್ತಿರದ ದೇವಸ್ಥಾನಕ್ಕೆ ಹೋಗುವ. ಇಲ್ಲೇ ಬೇಕಾದಷ್ಟಿದೆ. ಕರ್ನಾಟಕದಲ್ಲಿಯೇ ದಕ್ಷಿಣ ಕನ್ನಡದಲ್ಲಿ ಉಡುಪಿ ಇದೆ, ಕೊಲ್ಲೂರಿದೆ, ಮಂಗಳೂರಿದೆ, ಧರ್ಮಸ್ಥಳ ಇದೆ, ಶೃಂಗೇರಿ ಇದೆ, ಎಷ್ಟು ದೇವಸ್ಥಾನಗಳಿದೆ. ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗುದು. ನಾವು ಆರಾಧಿಸುವಂತ ಮೂಡಬಿದಿರೆ ಜೈನ ಕಾಶಿ ಎಷ್ಟು ಇದೆ ಅಂತ ಒಂದು ದೇವಸ್ಥಾನಕ್ಕೆ ಹೋಗುದು. 1 ದಿವಸ 2 ದಿವಸ ಅಲ್ಲಿರುವುದು. ಇಡೀ ಮನೆ ಮಂದಿ ಎಲ್ಲ ಹೋಗಬೇಕು. ಹೋಗಿ 1 ವರ್ಷಕ್ಕೆ ಬೇಕಾದಂತ ಒಂದು ಶಕ್ತಿ ಅದನ್ನು ಗಳಿಸಿಕೊಂಡು ಬರಬೇಕು. ಇದು ಭ್ರಮಣ. ಇನ್ನು ಉಳಿದದ್ದು ಭವನ್. ಭವನ್ ಅದರ ಬಗ್ಗೆಯೂ ನಮ್ಮ ಮನೆಗಳಲ್ಲಿ ಈಗ ಆಗುತ್ತಾ ಇಲ್ಲಲ್ಲ, ದುಃಖ ಆಗುದು. ಅದು ಮನೆಯೇ ಅಂತ ಶಬ್ದ ಹೇಳಿದ ಕೂಡಲೇ ಎಲ್ಲರೂ ಮುಂದಿನ ಶಬ್ದ ಹೇಳ್ತಾರೆ, ಮಂತ್ರಾಲಯ. ನನ್ನ ಮನೆ ಮಂತ್ರಾಲಯ ಮಾಡುವವರು ಯಾರು? ಮಂತ್ರಾಲಯ ಅಂದ್ರೆ ದೇವಾಲಯ ಅಂತ ಅರ್ಥ. ನನ್ನ ಮನೆಯನ್ನು ದೇವಾಲಯ ಮಾಡೋದು ಯಾರು? ಎಲ್ಲರ ಜವಾಬ್ದಾರಿ, ಮನೆ ಮಂದಿ ಎಲ್ಲರ ಜವಾಬ್ದಾರಿ. ಹೇಗೆ ಮಾಡ್ಲಿಕ್ಕೆ ಬರ್ತದೆ? ಅದನ್ನು ಚರ್ಚೆ ಮಾಡಿ, ಡಿಕ್ಟೇಟ್ ಮಾಡಿ ಅಲ್ಲ, ಮೇಲಿಂದ ಒತ್ತಡ ಹಾಕಿ ಮಾಡ್ಲಿಕ್ಕೆ ಬರುವುದಿಲ್ಲ. ಪ್ರಾರಂಭದಲ್ಲಿ ಹೇಳಿದೆಲ್ಲ ಭಜನ್ ಭೋಜನ್. ಆ ಭಜನ್ನ ಕೊನೆಗೊಂದು 5 ನಿಮಿಷ ಸಂವಾದ ಮಾಡಬೇಕು ಅಂತ ಹೇಳಿದಾಗ ಆ ಸಂವಾದದಲ್ಲಿ ಈ ವಿಷಯಗಳೆಲ್ಲ ಬರಬೇಕು. ಮನೆಯೇ ಮಂತ್ರಾಲಯ ಅಂತ ಹೇಳಿದಾಗ ನನ್ನ ಮನೆಯನ್ನು ದೇವಾಲಯ ಮಾಡುವುದು ಎಲ್ಲರ ಜವಾಬ್ದಾರಿ. ಯಾರಿಗೆ ಮಾತು ಬರ್ತದೆ ಅವನ ಜವಾಬ್ದಾರಿ. ಹೇಗೆ ಅಂತ ಸಂವಾದದಲ್ಲಿ ನಾವು ಚರ್ಚೆ ಮಾಡಬೇಕು. ಪ್ರತಿಯೊಬ್ಬರು ಸ್ನಾನ ಮುಗಿದ ನಂತರ 2 ನಿಮಿಷ ಸಮಯ ಕೊಡಬಹುದಾ? 2 ನಿಮಿಷ ಅಷ್ಟೇ. ಆ 2 ನಿಮಿಷ ಸಮಯ ಕೊಡಬಹುದು ಅಂತ ನಿಶ್ಚಯ ಮಾಡಿದ್ರೆ ಆಗ ಏನು ಮಾಡಬೇಕು ಅಂತ ಹೇಳ್ಬಹುದು. ಆ 2 ನಿಮಿಷ ಸಮಯದಲ್ಲಿ ಸ್ನಾನ ಮಾಡಿದ ನಂತರ ಒದ್ದೆ ಬಟ್ಟೆಗಳನ್ನು ಎಲ್ಲಿ ಹಾಕಬೇಕು ಅಲ್ಲಿ ಹಾಕಿ, ಶುಭ್ರ ವಸ್ತ್ರ ಧಾರಣೆ ಮಾಡಿ, ಭಗವಂತನ ಮುಂದೆ ಕೂತ್ಕೊಂಡು, ಆಗ ಹೇಳಿದ ಹಾಗೆ ಪದ್ಮಾಸನ, ಸುಖಾಸನ ಕೂತ್ಕೊಂಡು ಕಣ್ಣು ಮುಚ್ಚಬೇಕು. ನಮ್ಮ ದೇಶ ಒಂದು ಅದ್ಭುತ ದೇಶ ಇದು. ಕಣ್ಣು ಮುಚ್ಚಿದ್ರು ನಮಗೆ ಕಾಣುತ್ತದೆ. ನಾವು ದೇವಸ್ಥಾನಕ್ಕೆ ಹೋಗ್ತೇವೆ. ಯಾಕೆ ಹೋಗ್ತೇವೆ ಅಂತ ಕೇಳಿದ್ರೆ ಏನ್ ಹೇಳ್ತಾರೆ? ಭಗವಂತನ ದರ್ಶನಕ್ಕೆ ಅಂತ ಹೇಳ್ತೇವೆ. ಭಗವಂತನ ದರ್ಶನಕ್ಕೆ ಹೋಗಿ ಏನ್ ಮಾಡಿದ್ದೀರಿ ಅಂತ ಕೇಳಿದ್ರೆ ನಗು ಬರ್ತದೆ. ಯಾಕೆ? ಅಲ್ಲಿ ಹೋಗಿ ದೇವಸ್ಥಾನಕ್ಕೊಂದು ಪ್ರದಕ್ಷಿಣೆ ಬಂದು ದೇವರನ್ನು ನೋಡ್ತಾ ಇದ್ದ ಹಾಗೆ 2 ಕೈಗಳು ಮುಗಿಯಲ್ಪಡುತ್ತದೆ. ಆ 2 ಕೈಗಳು ಮುಗಿತಾ ಇದ್ದ ಹಾಗೆ ಕಣ್ಣು ಮುಚ್ಚಲ್ಪಡುತ್ತದೆ. ಹೋದದ್ಯಾಕೆ? ದೇವರ ದರ್ಶನಕ್ಕೆ. ಮಾಡಿದ್ದೆಂತದ್ದು? ಕಣ್ಣು ಮುಚ್ಚಿದ್ದು. ಈ ದೇಶದಲ್ಲಿ ಮಾತ್ರ ಸಾಧ್ಯ ಇದು. ಆ ಕಣ್ಣು ಮುಚ್ಚಿದಾಗ, ಕಣ್ಣು ಮುಚ್ಚಿದ್ದು ಹೊರಗಿನ ಕಣ್ಣು, ಚರ್ಮ ಚಕ್ಷು ಅಂತ ಅದರ ಹೆಸರು. ಆ ಮುಚ್ಚಿದಾಗ ಒಳಗಿನ ಕಣ್ಣು ಮನಶ್ಚಕ್ಷು ಅರಳುತ್ತದೆ. ಮನಶ್ಚಕ್ಷು ಅರಳಿದ ಕೂಡಲೇ ನನಗೇನು ಕಾಣಬೇಕು ಅದನ್ನು ನೋಡ್ತೇವೆ ನಾವು. ನಮ್ಮಲ್ಲಿ ಅನೇಕರು ಮದುವೆಯಲ್ಲಿ ಹಗಲು ಹೊತ್ತಿನಲ್ಲಿ ವಸಿಷ್ಠ ಅರುಂಧತಿಯರನ್ನು ತೋರಿಸ್ತಾರೆ ಅಂತ ಹೇಳ್ತಾರೆ. ಹಗಲು ಹೊತ್ತಿನಲ್ಲಿಯೂ ವಸಿಷ್ಠ ಅರುಂಧತಿಯರನ್ನು ನೋಡಬಹುದು.
ನೋಡ್ಬೇಕಾದ್ರೆ ಕಣ್ಣು ಮುಚ್ಚಬೇಕು. ಕಣ್ಣು ಮುಚ್ಚಿ ಆಕಾಶವನ್ನು ನೋಡ್ಬೇಕು. ಆಕಾಶದಲ್ಲಿ ಪೂರ್ತಿ ಕತ್ತಲೆ ಇರ್ತದೆ. ಆ ಕತ್ತಲೆಯಲ್ಲಿ 7 ನಕ್ಷತ್ರಗಳು, ದೂರ ದೂರ ಇದೆ ಆ ನಕ್ಷತ್ರಗಳು. ಆದ್ರೆ ಇಲ್ಲಿಂದ ನೋಡಿದಾಗ ಒಂದು ಪ್ರಶ್ನಾರ್ಥಕ ಚಿಹ್ನೆ ಹಾಗೆ ಕಾಣುತ್ತದೆ ಅದು. ಆ ಪ್ರಶ್ನಾರ್ಥಕ ಚಿಹ್ನೆ ಹಾಗೆ ಕಾಣುವ 4+3 7 ನಕ್ಷತ್ರಗಳಲ್ಲಿ ಆ ಬಾಲದಲ್ಲಿರುವ 3 ನಕ್ಷತ್ರಗಳಲ್ಲಿ ಮಧ್ಯದ ನಕ್ಷತ್ರ ವಸಿಷ್ಠ. ಆ ವಸಿಷ್ಠ ನಕ್ಷತ್ರದ ಹತ್ತಿರ ಇನ್ನೊಂದು ನಕ್ಷತ್ರ ಇದೆ. ಆಕೆಯ ಹೆಸರು ಅರುಂಧತಿ ಅಂತ. ಆ ಅರುಂಧತಿ ನಕ್ಷತ್ರ ಕಾಣುವುದಿಲ್ಲ ಅಂತಾದ್ರೆ ಅವನ ಕಣ್ಣು ಸರಿ ಇಲ್ಲ, ಡಾಕ್ಟ್ರಲ್ಲಿ ಹೋಗ್ಬೇಕು ಅಂತ ಅರ್ಥ. ಕಣ್ಣು ಸರಿ ಇದ್ದವನಿಗೆ ಆ ನಕ್ಷತ್ರ ಕಾಣುತ್ತದೆ. ನೀವು ಕಣ್ಣು ಮುಚ್ಚಿದ್ರೆ ಅರುಂಧತಿ ವಸಿಷ್ಠರನ್ನು ಯಾವಾಗ ಬೇಕಾದ್ರೂ ನೋಡ್ಬೋದು. ನಾನು ಆಗ್ಲೇ ಹೇಳಿದೆ, ರಾಮ್ಲಲ್ಲಾನ ಮುಗುಳ್ನಗೆ ನೋಡ್ಬೇಕು ಅಂತಿದ್ರೆ ಕಣ್ಣು ಮುಚ್ಚಿದ್ರೆ, ಈಗಲೇ ನೀವು ಕಣ್ಣು ಮುಚ್ಚಿ ರಾಮ್ಲಲ್ಲ ಬೇಕು ಅಂತ ಹೇಳಿ ಆ ರಾಮ್ಲಲ್ಲನ ನಗು ಮುಖ ನಿಮಗೆ ಕಾಣುತ್ತದೆ. ಹಾಗೆ ನಾವು ದೇವರ ಮುಂದೆ ಕೂತ್ಕೊಂಡು ಕಣ್ಣು ಮುಚ್ಚಿ 2 ನಿಮಿಷ ಮಾಡಬೇಕಾದಂಥದ್ದು ಒಂದು ಸಣ್ಣ ಮಂತ್ರದ ಜಪ. ನಾನು ಶಿವನ ಭಕ್ತನಾದ್ರೆ ಓಂ ನಮಃ ಶಿವಾಯ, ಕೃಷ್ಣನ ಭಕ್ತನಾದ್ರೆ ಓಂ ನಮೋ ಭಗವತೆ ವಾಸುದೇವಾಯ, ವಿಷ್ಣುವಿನ ಭಕ್ತನಾದ್ರೆ ಓಂ ನಮೋ ನಾರಾಯಣಾಯ, ಗಣಪತಿಯ ಭಕ್ತನಾದ್ರೆ ಓಂ ಗಂಗ, ಯಾವುದು ಬೇಕಾದ್ರೆ ಹೇಳಿ. ಹೇಳುದು 108 ಸರ್ತಿ ಹೇಳಬೇಕು. 108 ಸರ್ತಿ ಯಾಕೆ? 108 ಸರ್ತಿ ಯಾಕೆ ಎಂಬುದನ್ನು ಈ ಕಾರ್ಯಕ್ರಮ ಮುಕ್ತಾಯದ ನಂತರ ನಿಮ್ಮ ಲ್ಯಾಪ್ಟಾಪ್ ಮೊಬೈಲ್ ಅದನ್ನು ಓಪನ್ ಮಾಡಿ ಗೂಗಲ್ ನಲ್ಲಿ ಒಂದು ಪ್ರಶ್ನೆ ಕೇಳಿ. ದ ಗ್ರೇಟ್ನೆಸ್ ಆಫ್ 108 ಪುಟಗಟ್ಟಲೆ ಉತ್ತರ ಬರ್ತದೆ. ಅದ್ಭುತ ಅದು. ಆ 108 ಎಂಬ ಸಂಖ್ಯೆಯು ಅದ್ಭುತವೇ. ಹಾಗಾಗಿ ಪ್ರತಿಯೊಬ್ಬರು ಅವರವರ ಸಮಯಕ್ಕೆ ಪ್ರತಿನಿತ್ಯ 2 ನಿಮಿಷ ಕೊಟ್ಟು 108 ಸರ್ತಿ ನಾವೇನಾದ್ರೂ ಈ ಜಪ ಮಾಡಿದ್ರೆ ಆಗ 108 ದಿನದಲ್ಲಿ ನನ್ನ ಮನೆಯಲ್ಲಿ ಒಂದು ದೈವಿ ಶಕ್ತಿಯ ಅನುಭೂತಿ ನಮಗೆಲ್ಲ ಆಗಿಯೇ ಆಗುತ್ತದೆ, ಆಗತಕ್ಕದ್ದು. ಹಾಗಾಗಿ ಆಗ ನನ್ನ ಮನೆಯೇ ಮಂತ್ರಾಲಯ ಆಗುತ್ತದೆ. ಎರಡನೆಯದ್ದು, ಮನೆಯೇ ಮೊದಲ, ನೀವು ಬಾಯಿಗೆ ಹೇಳಿರ್ಬೋದು ಈಗಾಗಲೇ, ಮನೆಯೇ ಮೊದಲ ಪಾಠಶಾಲೆ. ನನ್ನ ಮನೆ ಪಾಠಶಾಲೆ ಹೌದಾ? ಪಾಠಶಾಲೆ ಅಂದ್ರೆ ಮನೆಗೆ ಬಂದವರಿಗೆಲ್ಲ ಒಂದು ಶಿಕ್ಷಣ ಸಿಕ್ಕಬೇಕು, ಒಂದು ಆನಂದ ಆದ್ಯ. ಯಾವಾಗಂದ್ರೆ ಒಂದು ಮನೆಯಲ್ಲಿ ಒಬ್ಬಳು ಹೆಣ್ಣು ಮಗಳು ಮಕ್ಕಳಿಗೆ ಭಗವದ್ಗೀತೆಯನ್ನು ಭಾನುವಾರ ಹೇಳಿಕೊಡ್ತಾಳೆ, 4-6 ಶ್ಲೋಕಗಳನ್ನು. ಮನೆಗೆ 8-10 ಜನ ಬರ್ತಾರೆ. ಆ 8-10 ಜನ ಮಕ್ಕಳು ಬಂದಿದ್ರು, ಇವಳು ಪಾಠ ಮಾಡ್ತಾ ಇದ್ಲು. ಹಾಗೆ ಪಾಠ ಮಾಡ್ತಾ ಇರುವಾಗ ಒಬ್ರು ಅತಿಥಿಗಳು ಮನೆಗೆ ಬಂದ್ರು. ಮನೆಗೆ ಬಂದಾಗ ಅವರು ನೋಡ್ತಾರೆ, ಈ ಮಕ್ಕಳೆಲ್ಲ ಅವರ ಚಪ್ಪಲಿಯನ್ನು ಸಾಲಾಗಿ ಜೋಡಿಸಿ ಇಟ್ಟಿದ್ರು. ಅದು ನೋಡಿಯೇ ಬಂದವರಿಗೆ ಆಶ್ಚರ್ಯ ಆಯ್ತು. ಸಣ್ಣ ಸಣ್ಣ ಮಕ್ಕಳು, 2, 4, 5ನೇ ಕ್ಲಾಸಿನ ಮಕ್ಕಳು ಚಪ್ಪಲಿಗಳನ್ನು ಸಾಲಾಗಿ ಇಟ್ಟಿದ್ದಾರೆ. ಬಂದವರಿಗೆ ಮನೆಯಿಂದ ಒಂದು ಪಾಠ ಸಿಕ್ಕಿತು. ಹಾಗಾಗಿ ಮನೆಯೇ ಮೊದಲ ಪಾಠಶಾಲೆ ಆಗಬೇಕು ಅಂತಿದ್ರೆ ನಮ್ಮ ಮನೆಯಲ್ಲಿ ಇಂಥದ್ದು ಕಾಣಬೇಕು. ಯಾವ ವಸ್ತು ಎಲ್ಲಿಡ್ಬೇಕು ಅಲ್ಲಿಯೇ ಇರ್ತದೆ, ಅದು ಹುಡುಕ್ಬೇಕು ಅಂತ ಇಲ್ಲ. ಮಕ್ಕಳು ಅದನ್ನು ಮಾಡ್ತಾರೆ. ಮನೆಯಲ್ಲಿ ರಂಗೋಲಿ ಹಾಕ್ತಾಳೆ ತಾಯಿ. ಆ ತಾಯಿ ರಂಗೋಲಿ ಹಾಕೋದನ್ನು ಮಗಳು ನೋಡ್ತಾಳೆ. ನೋಡ್ತಾ ಇದ್ದಾಗ ಒಂದು ದಿವಸ ಅವಳು ಹೇಳ್ತಾಳೆ, ಅಮ್ಮ ಇವತ್ತು ನಾನು ರಂಗೋಲಿ ಹಾಕಲ್ಲ. ನಾನು ರಂಗೋಲಿ ಹಾಕಲು ಅಂತ ಪ್ರಶ್ನೆ ಕೇಳಿದ್ರೆ ಪಾಠಶಾಲೆ ಆಯ್ತು ಅಂತ ಲೆಕ್ಕ. ಇನ್ನೊಂದು ಹೇಳಬಹುದು, ಬೆಳಗ್ಗೆ ಎಷ್ಟೊತ್ತಿಗೆ ಉತ್ಥಾನ, ಏಳುವುದು ಎಷ್ಟೊತ್ತಿಗೆ ಆಗ್ಬೇಕು ಅಂತ ಕೇಳಿದ್ರೆ ಇಡೀ ದೇಶದಲ್ಲಿ ಒಂದೇ ಉತ್ತರ ಕೊಡ್ತಾರೆ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಸೂರ್ಯೋದಯಕ್ಕಿಂತ ಮುಂಚೆ ಹೇಳಬೇಕು ಅಂತ. ನನ್ನ ಪ್ರಶ್ನೆ ಇಷ್ಟೇ, ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಅವರ ಅಪ್ಪ ಅಮ್ಮಂದಿರು ಸೂರ್ಯೋದಯಕ್ಕಿಂತ ಮುಂಚೆ ಹೇಳುವುದನ್ನು ಕಾಣ್ಲಿಕ್ಕೆ ಆಗುತ್ತದ? ಅರ್ಥ ಏನು ಅಂತ ನಿಮಗೂ ಆಗಿರ್ಬೋದು ಈಗಾಗಲೇ. ಅಪ್ಪ ಅಮ್ಮ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದರೆ, ಆ ಎದ್ದದ್ದು ಮಕ್ಕಳಿಗೆ ಕಾಣ್ಲಿಕ್ಕೆ ಸಿಕ್ಕಿದ್ರೆ ನನ್ನ ಮನೆ ಪಾಠಶಾಲೆ ಆಗ್ತದೆ. ನನ್ನ ಮನೆ ಪಾಠಶಾಲೆ ಆಗ್ಬೇಕು ಬೇಡ? ಹಾಗೆ ಮುಂದಿನದ್ದು ಮನೆ ಅಂತ ಹೇಳಿದ ನಂತರ ಗೃಹಸ್ಥ. ಗೃಹಸ್ಥನಿಗೊಂದು ಧರ್ಮ ಇದೆ. ಕುಟುಂಬ ಅಂದ್ರೆ ಅಷ್ಟೇ, ಗೃಹಸ್ಥ. ಚಾಣಕ್ಯರು ಹೇಳ್ತಾರೆ ಧನ್ಯೋ ಗೃಹಸ್ಥಾಶ್ರಮ ಅಂತ. ಆ ಧನ್ಯೋ ಗೃಹಸ್ಥಾಶ್ರಮದಲ್ಲಿ ಎಷ್ಟು ಅಂಶಗಳಿದೆ. ಒಂದು 10 ಪಾಯಿಂಟ್ ಪ್ರೋಗ್ರಾಮ್ ಅದು. ಧನ್ಯತೆ ಬರ್ಬೇಕಾದ್ರೆ ಧನ್ಯೋ ಗೃಹಸ್ಥಾಶ್ರಮ ಅಂತ ಮಾತ್ರ ಹೇಳಿದ್ದಲ್ಲ ಅವ ಹೇಳಬೇಕಾದ್ರೆ ಸಾನಂದಂ ಸದನಂ
ಸುತಾಶ್ಚ ಸುಧಿಯಃ ಕಾಂತಾ ಮನೋಹಾರಿಣಿ ಕಾಂತಾ ಮನೋಹಾರಿಣಿ ಸನ್ಮಿತ್ರಂ ಸುಧನಂ ಸುತಾಶ್ಚ ಸುಧಿಯಃ. ಸ್ವಲ್ಪ ತಪ್ಪಿತು, ಒಂದು ನಿಮಿಷ. ಸಾನಂದಂ ಸದನಂ ಸುತಾಶ್ಚ ಸುಧಿಯಃ ಕಾಂತಾ ಮನೋಹಾರಿಣಿ ಸನ್ಮಿತ್ರಂ ಸುಧನಂ ಸ್ವಯೋಷಿತಿರತಿಃ ಆಜ್ಞಾಪರಾ ಸೇವಕಾಃ ಆತಿಥ್ಯಂ ಶಿವಪೂಜನಂ ಪ್ರತಿದಿನಂ ಮಿಷ್ಟಾನ್ನ ಪಾನಂ ಗೃಹೇ ಸಾಧೋ ಸಂಗಮುಪಾಸತೆ ಹಿ ಸತತಂ ಧನ್ಯೋ ಗೃಹಸ್ಥಾಶ್ರಮ. ನೀವು ಮೊಬೈಲ್ ನಲ್ಲಿ ಹೋಗಿ ಗೂಗಲ್ ನಲ್ಲಿ ಪ್ರಶ್ನೆಗಳಿ ಸಾನಂದಂ ಸದನಂ ಅಂತ ನೀವು ಟೈಪ್ ಮಾಡಿದರೆ ಇಡೀ ಶ್ಲೋಕ ಬರ್ತದೆ. ಆನಂದವಾಗಿರುವ, ನಾನು ಪ್ರಾರಂಭದಲ್ಲಿ ಹೇಳಿದೆ ಮುಗುಳ್ನಗೆ ಇರಬೇಕು ಅಂತ. ಸುತಾಶ್ಚ ಸುಧಿಯ, ಮಕ್ಕಳು. ಅದನ್ನು ಹೇಳಿಕ್ಕೆ ಸ್ವಲ್ಪ ಬೇಸರ ಆಗ್ತದೆ. ಇವತ್ತು ಮಕ್ಕಳು ಎಂಬ ಶಬ್ದವೇ ಇಲ್ಲಲ್ಲ. ಒಂದು ಕಾಲ ಇತ್ತು, ನಾನೆಲ್ಲ ಶಾಲೆಗೆ ಹೋಗುವ ಕಾಲ, ಪ್ರೈಮರಿ ಶಾಲೆಗೆ ಹೋಗುವಾಗ ಫ್ಯಾಮಿಲಿ ಪ್ಲಾನಿಂಗಿನ ಬೋರ್ಡ್ ಇತ್ತು. 2 ಬೇಕು, 3 ಸಾಕು. ನನ್ನ ಮಗ ಶಾಲೆಗೆ ಹೋಗ್ಲಿಕ್ಕೆ ಶುರುವಾಗುವಾಗ ಪ್ಲೇಟ್ ಬದಲಾಯಿತು. ಬೋರ್ಡ್ ಏನಾಯ್ತು? ನಾವಿಬ್ಬರು, ನಮಗಿಬ್ಬರು, ಆರತಿಗೊಬ್ಬಳು ಮಗಳು, ಕೀರ್ತಿಗೊಬ್ಬ ಮಗ. ಅವನ ಮಗು ಶಾಲೆಗೆ ಹೋಗುವಾಗ ಏನಾಗಿದೆ ಈಗ? ಗಂಡಿರಲಿ ಹೆಣ್ಣಿರಲಿ ಮನೆಗೆ ಮಗು ಒಂದಿರಲಿ. ಈಗ ಅವನ ಮಗು ಶಾಲೆಗೆ ಹೋಗುವಾಗ ಏನಾದೀತು? ನನಗೆ ನಾನೇ, ನಿನ್ನ ಹಣೆ ಬರಹ ನಿನಗೆ ಅಂತ ಹೇಳುವ ಕಾಲ ಬರಬಹುದಾ? ಬರ್ಬೇಕಾ? ಬಂದ್ರೆ ಕುಟುಂಬ ಎಂತದು? ಹಾಗಾದ್ರೆ ಏನಾಗಬೇಕು? ಸಪ್ತಪದಿ ಹೆಜ್ಜೆ ಇಡಬೇಕಾದ್ರೆ 5ನೇ ಹೆಜ್ಜೆ ಇಡುವಾಗ ಒಂದು ಶಬ್ದ ಬರ್ತದೆ, ಪ್ರಜಾಭ್ಯ ಪಂಚಪದಿ ಭವ. 5ನೇ ಹೆಜ್ಜೆ ಇಡಬೇಕಾದ್ರೆ ಮಕ್ಕಳಿಗೋಸ್ಕರ. ಸುತಾಶ್ಚ ಸುಧಿಯ, ಒಳ್ಳೆ ಬುದ್ಧಿವಂತ ಮಕ್ಕಳು. ಬಹುವಚನ. ಇದೆಲ್ಲ ಇರುವುದು ಸಂಸ್ಕೃತದಲ್ಲಿ. ಜಗತ್ತಿನ ಎಲ್ಲಾ ಭಾಷೆಗಳಲ್ಲಿ ಸಂಸ್ಕೃತಕ್ಕೆ ಇನ್ನೊಂದು ವಿಶೇಷತೆ ಏನು? ಒಂದಿದ್ರೆ ಏಕವಚನ, ಉಳಿದ ಎಲ್ಲ ಭಾಷೆಗಳಲ್ಲಿ 2 ಇದ್ರೆ ಬಹುವಚನ. ಅಪವಾದ ಸಂಸ್ಕೃತ. ಸಂಸ್ಕೃತದಲ್ಲಿ ಒಂದಿದ್ರೆ ಏಕವಚನ, 2 ಇದ್ರೆ ದ್ವಿವಚನ, ಬಹು ಆಗಬೇಕಾದ್ರೆ ಕನಿಷ್ಠ 3 ಆಗಬೇಕು. ಚಾಣಕ್ಯರು ಹೇಳಿದ್ದು ಸುತಾಹ ಅಂತ. ಅಂದ್ರೆ ಧನ್ಯತೆ ಬರಬೇಕಾದ್ರೆ ದಂಪತಿಗಳಿಗೆ 3 ಮಕ್ಕಳಿದ್ರೆ, ಕನಿಷ್ಠ 3 ಆದ್ರೂ ಇದ್ರೆ ಧನ್ಯತೆ, ಇಲ್ಲ ಇದ್ರೆ ಇಲ್ಲ. ಪ್ರಶ್ನೆ ಕೊಡ್ತಾರೆ, ಆ ಮಕ್ಕಳಿಗೆ ಓದಿಸುವುದು ಯಾರು ಇತ್ಯಾದಿ. ಎಲ್ಲ ಪ್ರಶ್ನೆಗಳು ತರ್ಕಕ್ಕೋಸ್ಕರ ಮಾತ್ರ ಅಲ್ಲದೆ, ಉಳಿದದಲ್ಲಿ ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಎಲ್ರು ಕೂತ್ಕೊಂಡು ಸರಿ ಚರ್ಚೆ ಮಾಡುವ, ಮನೆ ಮಂದಿಯೆಲ್ಲ ಕೂತು ಚರ್ಚೆ ಮಾಡಿ. ಮಕ್ಕಳಿಗೆ ಬಂಧುತ್ವದ ಭಾವ, ಸಹಯೋಗ ಸಹಕಾರದ ಭಾವ ಇದು ವಿಕಾಸ ಆಗಬೇಕು ಅಂತಂದ್ರೆ ಮನೆಯಲ್ಲಿ ಒಂದೇ ಮಗು ಇದ್ರೆ ಆಗುತ್ತದ? ಚರ್ಚೆಯ ವಿಷಯ ಆಗಬೇಕು ಬೇಡ? ಕುಟುಂಬ ಪ್ರಬೋಧನ ಭಾಷಣ ಮಾಡಿ ಅಂತ ಹೇಳಿದ್ರೆ ಸಾಕಾಗ್ತದ? ಹಾಗೆ ಹೇಳಿದಾಗ ಒಬ್ಬರು ತಾಯಿ ಬಂದು ಕಣ್ಣಲ್ಲಿ ನೀರು ಬಂದಿತ್ತು. ಅವರಿಗೆ ಒಂದು ಪ್ರಶ್ನೆ ಕೇಳಿದರು, ಜಿ ನೀವು ಹೇಳಿದ್ದೆಲ್ಲ ಹೌದು, ಈಗ ತೊಂದರೆ ಆಗಿದೆಲ್ಲ, ಇನ್ನು ನಮಗೆ ಮಕ್ಕಳಾಗುದಿಲ್ಲ, ಏನ್ ಮಾಡ್ಬೇಕು? ಆಗ ಆಕೆಗೆ ಸಹಜವಾಗಿ ನಾನು ಉತ್ತರ ಕೊಟ್ಟದ್ದು, ನೋಡಿಯಮ್ಮ, ಮಕ್ಕಳನ್ನು ಕೂತ್ಕೊಳಿಸಿ ಅವರಿಗೆ ಯೋಗ್ಯ ವಯಸ್ಸು ಬಂದಾಗ, ಸಣ್ಣ ಮಕ್ಕಳಿರುವಾಗಲ್ಲ, ಹದಿಹರೆಯ ದಾಟುತ್ತಾ ಇದ್ದ ಹಾಗೆ ಆ ಮಕ್ಕಳನ್ನು ವಿಶ್ವಾಸಕ್ಕೆ ತಕೊಂಡವರ ಹತ್ರ ಹೇಳಬೇಕು, ಮಕ್ಕಳೇ, ನಿಮ್ಮ ಅಪ್ಪ ಅಮ್ಮ ಆಗಿ ನಾವು ತಪ್ಪು ಮಾಡಿದ್ದೇವೆ, ನೀವು ದಯವಿಟ್ಟು ಈ ತಪ್ಪು ಮಾಡಬೇಡಿ, ಕನಿಷ್ಠ 3 ಮಕ್ಕಳನ್ನಾದ್ರೂ ಪಡಿಬೇಕು. ಪ್ರಾಮಾಣಿಕವಾಗಿ ಹೇಳಿ. ನೀವು ಹೇಳುವ ಸ್ವರ ಉಂಟಲ್ಲ, ಆ ಸ್ವರದಿಂದಲೇ ನಿಮ್ಮ ಮಕ್ಕಳಿಗೆ ಕನಿಷ್ಠ 3 ಮಕ್ಕಳು ಬೇಕು ಅಂತ ಮನಸ್ಸಿಗೆ ಬಂದೇ ಬರುತ್ತದೆ, ಬರತಕ್ಕದ್ದು. ಇಲ್ಲಾಂದ್ರೆ ಮತ್ತೆ ಕುಟುಂಬದ ಬಗ್ಗೆ ಮಾತನಾಡಿ ಭಾಷಣ ಮಾಡಿ ಏನು ಪ್ರಯೋಜನ? ಹಾಗೆ ಯೋಚನೆ ಮಾಡಬೇಕಾದ್ರೆ ನಮ್ಮ ಮನೆಯೇ ವಿದ್ಯಾಲಯ ಅಂತ ಆಗಬೇಕು ಅಂತಿದ್ರೆ ಈ ಎಲ್ಲ ವಿಚಾರಗಳು ಚರ್ಚೆಗೆ ಬರಬೇಕಲ್ಲ. ಹಾಗೆ 3ನೇದ್ದು, ಮನೆಗೆ ಯಾರಾದ್ರೂ ಅತಿಥಿಗಳು ಬಂದ್ರೆ ಆನಂದ ಆಗ್ತದ, ದುಃಖ ಆಗ್ತದ? ಪ್ರಶ್ನೆ ಕೇಳಿದ ಕೂಡಲೇ ಆನಂದ ಆಗುತ್ತದೆ ಅಂತ ಸಿದ್ಧಾಂತ ಹೇಳ್ತೇವೆ ನಾವು. ಪ್ರಾಮಾಣಿಕವಾಗಿ ಯೋಚನೆ ಮಾಡಿ. ಯಾರಾದ್ರೂ ನಾವು ಯಾವುದೋ ಒಂದು ಸೀರಿಯಲ್ ನೋಡ್ತಾ ಇರ್ಬೇಕಾದ್ರೆ ಯಾರಾದ್ರೂ ಬಂದ್ರೆ ಏನಾಗ್ತದೆ? ಸಿಟ್ಟೆ ಬರ್ತದಲ್ಲ? ಸರಿನಾ? ಸೀರಿಯಲ್ ಇದ್ರೆ ಸೀರಿಯಲ್ನ ಆಫ್ ಮಾಡ್ಬೇಕಷ್ಟೇ, ಬಂದವ್ರನ್ನ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ಬೇಕಲ್ಲ.
ನಮ್ಮಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ರು. ತೃಣಾನಿ ಭೂಮಿ ರುದಕಂ ವಾಕ್ ಚತುರ್ಥಿ ಚ ಸುಂದರತ. ಮನೆಗೆ ಬಂದವರಿಗೆ ಕೂತ್ಕೊಳ್ಳಿಕ್ಕೆ ಒಂದು ಚಾಪೆ, ಕೈಕಾಲು ಮುಖ ತೊಳಿಲಿಕ್ಕೆ ನೀರು, ಕುಡಿಲಿಕ್ಕೆ ಸ್ವಲ್ಪ ಬಾಯಾರಿಗೆ, ಕೊನೆಗೆ ದೂರ ಹೊರಟ್ರಿ. ಒಳ್ಳೆ 4 ಮಾತು. ಇವತ್ತು ಬಂದವರಿಗೆ ನೀರು ಕೊಡ್ಬೇಕು ಅಂತ ಗೊತ್ತಿಲ್ಲ, ಕೂತ್ಕೊಳ್ಳಿ ಅಂತ ಹೇಳುವುದು ಗೊತ್ತಿಲ್ಲ. ಯಾರಾದ್ರೂ ಬಂದ್ರೆ ತಕ್ಷಣ ಮಕ್ಕಳು ಕಿರಿಚುತ್ತಾರೆ, ಅಮ್ಮ ಯಾರೋ ಬಂದಿದ್ದಾರೆ. ಆ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಬಂದವರನ್ನು ಕೂತ್ಕೊಳಿಸ್ಬೇಕಲ್ಲ. ಇವತ್ತು ಚಾಪೆ ಇಲ್ಲ, ಕುರ್ಚಿಯಲ್ಲಿ ಕೂತ್ಕೊಳ್ಳಿ, ಕೂತ್ಕೊಂಡ ನಂತರ ಇಲ್ಲಿಂದ ಕಿರಿಚುದಲ್ಲ, ಹೋಗಿ ಹೇಳೋದು. ನೀರು ತಂದು ಕೊಡುವಷ್ಟು ವಯಸ್ಸಾಗಿದ್ರೆ ನೀರು ಬೆಲ್ಲ ತಂದು ಹೊರಗೆ ಇಟ್ಟು ಮತ್ತೆ ಅಮ್ಮನನ್ನು ಅಪ್ಪನನ್ನು ಕರೀಲಿಕ್ಕೆ ಹೋಗಿ. ಸಂಸ್ಕಾರ ಅಲ್ವ ಇದು? ಈ ಸಂಸ್ಕೃತಿ ಅರಳಬೇಕು ಬಿಡು. ಹಾಗಾಗಿ ನನ್ನ ಮನೆ ದೇವಾಲಯ ಆಗಬೇಕು, ನನ್ನ ಮನೆ ವಿದ್ಯಾಲಯ ಆಗಬೇಕು, ನನ್ನ ಮನೆ ಒಂದು ಆದರಾಲಯ ಆಗಬೇಕು. ಅತಿಥಿ ಸತ್ಕಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ವಿಡಿಯೋ ಬಂದದ್ದು ನೀವು ಕೇಳಿರ್ಬೋದು. ನಿಮ್ಮ ವಾಟ್ಸ್ಆಪ್ ನಲ್ಲಿ ಬಂದ ಒಂದು ವಿಡಿಯೋ ಬಹಳ ಸುಂದರವಾಗಿತ್ತು. ಒಬ್ಬ ವಿದ್ಯಾರ್ಥಿ, ಕಾಲೇಜ್ ವಿದ್ಯಾರ್ಥಿ, ಬುದ್ಧಿವಂತ, ಅತ್ಯಂತ ಬಡ, ಹಿಂದುಳಿದ ವರ್ಗಕ್ಕೆ ಸೇರಿದವ. ನಾವೆಲ್ಲ ನಾವು ಬ್ರಾಹ್ಮಣ ಅಂತೆಲ್ಲ ಹೇಳ್ತೇವೆ. ಈ ಬ್ರಾಹ್ಮಣ ಶಬ್ದವನ್ನು ಸಹ ಎಷ್ಟು ಉಪಯೋಗಿಸ್ಬೇಕು, ಹೇಗೆ ಉಪಯೋಗಿಸ್ಬೇಕು ಎಂಬುದರ ಬಗ್ಗೆಯೂ ಸ್ವಲ್ಪ ಚಿಂತನೆಗಳಾಗಬೇಕು. ರಾವಣ ಬ್ರಾಹ್ಮಣನಾಗಿದ್ದ, ರಾಮ ಕ್ಷತ್ರಿಯನಾಗಿದ್ದ, ಗುಹ ಬೇಡನಾಗಿದ್ದ, ಶಬರಿ ಮಾತಂಗಿಯಾಗಿದ್ಲು. ಯಾರು ಯಾರ ಹತ್ರ ಹೋದ್ರು, ಯಾರು ಯಾರ ಹತ್ರ ಹೋಗಬೇಕು? ಹಾಗಾಗಿ ಬ್ರಾಹ್ಮಣ ಎಂಬ ಶಬ್ದದ ಇವತ್ತಿನ ಉಪಯೋಗವನ್ನು ವಿಸ್ತಾರ ಮಾಡುತ್ತಾ, ಆ ಬ್ರಾಹ್ಮಣ ಎಂಬ ಶಬ್ದದ ನಿಜವಾದ ಅರ್ಥ ನನ್ನ ಮನೆಯಲ್ಲಿ ಎಷ್ಟು ಬರ್ತದೆ, ಬಾರದೇ ಇದ್ರೆ ನಾನು ಬ್ರಾಹ್ಮಣ ಅಂತ ಹೇಳುವುದರಲ್ಲಿ ಔಚಿತ್ಯ ಇಲ್ಲ. ನನ್ನ ಸಂಪರ್ಕಕ್ಕೆ ಬಂದವರನ್ನು ಬ್ರಾಹ್ಮಣರನ್ನಾಗಿ ಮಾಡಬೇಕು, ಅದಿರುವಂತಹದ್ದು. ಬ್ರಾಹ್ಮಣ ಎಂಬುದು ಒಂದು ಜಾತಿ ಅಲ್ಲ, ಅದೊಂದು ವರ್ಣಾಶ್ರಮ ಅಂತ ಹೇಳಿದ್ರೆ ಅವನ ಆಚರಣೆಯ ಆಧಾರದಲ್ಲಿ ಹೇಳಬೇಕಾದ್ದು. ಇದು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳ ಜೊತೆ ಚರ್ಚೆ ಆಗಬೇಕಲ್ಲ. ಬರೀ ಜಾತಿಯ ಹೆಸರು ಹಿಡ್ಕೊಂಡು ಸ್ಪೃಶ್ಯ, ಅಸ್ಪೃಶ್ಯ, ಉಚ್ಚ ನೀಚ ಈ ಎಲ್ಲ ಶಬ್ದಗಳನ್ನು, ಶಬ್ದ ಬಳಕೆಯೂ ಸರಿಯಲ್ಲ. ಮತ್ತೆ ನಮ್ಮ ಅನುಷ್ಠಾನವನ್ನು ನಾವು ಮಾಡುತ್ತಾ ಉಳಿದವರು ನಮ್ಮ ಸಂಪರ್ಕಕ್ಕೆ ಯಾರ್ಯಾರು ಬರ್ತಾರೆ ಅವರನ್ನು ಎತ್ತರಕ್ಕೆ ತಕೊಂಡು ಹೋಗುವಂತ ಒಂದು ಪ್ರಕ್ರಿಯೆ, ಅದಕ್ಕೆ ಚಾಲನೆ ಕೊಡುವುದು ನಮ್ಮ ಕುಟುಂಬ ಪ್ರಬೋಧನದ ಇನ್ನೊಂದು ಮುಖ. ನನ್ನ ಹಾಗೆ ಬ್ರಾಹ್ಮಣೇತರ ಶಬ್ದ ಪ್ರಯೋಗವೂ ಸರಿಯಲ್ಲದು. ನಮ್ಮ ಅಕ್ಕಪಕ್ಕದ ಎಲ್ಲಾ ಮನೆಗಳು ಅವರ ಜಾತಿ ಅದನ್ನೆಲ್ಲ ನೋಡದೆ ಆ ಮನೆಯಲ್ಲಿಯೂ ಸಂಸ್ಕಾರ ಬರುವಂತೆ ನಾವೇನಾದ್ರೂ ಪ್ರಯತ್ನ ಮಾಡಬಹುದೇ? ನಾನು ಆಗ ಹೇಳಿದ ಹಾಗೆ ಭಗವದ್ಗೀತೆಯನ್ನು ಕಲಿಸಲಿಕ್ಕೆ ಎಲ್ಲ ಆ ಸುತ್ತಮುತ್ತಲಿರುವಂತ ಸಣ್ಣ ಮಕ್ಕಳು ಬರ್ತಾರೆ, ಆ ಮಕ್ಕಳ ಜಾತಿ ಕೇಳಲಿಲ್ಲ ಈ ಕಲಿಸೋಳು. ಹಾಗೆ ನಾವು ಸಹ ಗೊತ್ತಿಲ್ಲದಂತೆ ನಮ್ಮ ಮನಸ್ಸನ್ನು ಪರಿವರ್ತನೆ ಮಾಡ್ಬೇಕಲ್ಲ, ಒಂದು ಸಾಮರಸ್ಯ ಮಾನಸಿಕತೆ. ಆತಿಥ್ಯ ಎಂಬುದಕ್ಕೆ ನನಗೆ ನೆನಪಾದ ವಿಡಿಯೋದಲ್ಲಿ ಬಂದದ್ದು ಒಬ್ಬ ಕಾಲೇಜ್ ವಿದ್ಯಾರ್ಥಿ. ಆತ ಸ್ವಾಭಿಮಾನಿ. ಶನಿವಾರ ಭಾನುವಾರಗಳಲ್ಲಿ ಹೋಲ್ಸೇಲ್ ಅಂಗಡಿಯಿಂದ ಸಾಮಾನು ತಂದು ಹಳ್ಳಿಯಲ್ಲಿ ಮಾರಾಟ ಮಾಡಿ ಸಿಕ್ಕಿದ ಲಾಭಾಂಶದಿಂದ ಅವನ ಫೀಸ್ ಕೊಟ್ಟು ಊಟ ಮಾಡುತ್ತಿದ್ದ. ಒಂದು ದಿವಸ ಅವನ ದುರದೃಷ್ಟಕ್ಕೆ ಯಾರು ಏನು ತೆಕ್ಕೊಳ್ಳೇ ಇಲ್ಲ. ಇಂಥ ಬದುಕುವುದಕ್ಕೆ ಆತ್ಮಹತ್ಯೆ ಮಾಡುವುದು ಒಳ್ಳೇದು ಅಂತ ಹೇಳುವಷ್ಟು ಅವನ ಮನಸ್ಸು ನಿರಾಸೆಗೊಳಗಾಯ್ತು. ಆದ್ರೆ ದಾರಿಯಲ್ಲಿ ಇನ್ನೂ ಒಂದು ಮನೆ ಸಿಕ್ಕಿತು. ಆ ಮನೆಗೆ ಹೋಗಿ ಅವನ ಹೊರೆಯನ್ನು ಕೆಳಗೆ ಇಟ್ಟು ಕೂತ್ಕೊಂಡಾಗ ಆ ಮನೆಯ ತಾಯಿ ಏನು ಕೇಳಲಿಲ್ಲ, ಒಳಗೆ ಹೋಗಿ ಅವನನ್ನು ನೋಡುವಾಗಲೇ ಗೊತ್ತಾಗಿತ್ತು ಅವಳಿಗೆ ಹಸಿದಿದ್ದಾನೆ, ಬಾಯಾರಿಕೆ ಆಗಿದೆ ಅಂತ. ದೊಡ್ಡ ಗ್ಲಾಸ್ನಲ್ಲಿ ಬಿಸಿ ಹಾಲು ತಂದು ಕೊಟ್ಟು ಮಗು ಕುಡಿ ಅಂತ ಹೇಳ್ತಾಳೆ. ಕುಡಿತಾನೆ ಅವನು, ಆನಂದ ಆಗ್ತದೆ. ಆ ಗ್ಲಾಸ್ ತೊಳೆದಿಟ್ಟು ಹೇಳ್ತಾನೆ, ಅಮ್ಮ ಏನು ಕೊಡ್ಲಿ ನಿಮಗೆ ಅಂತ. ಏನು ಬೇಡಪ್ಪ, ನಿನಗೆ ಖುಷಿ ಆಯ್ತಲ್ಲ, ನನ್ನ ಅಮ್ಮ ಹೇಳ್ತಾ ಇದ್ಲು ಯಾರಾದ್ರೂ ಮನೆಗೆ ಬಂದ್ರೆ ಅತಿಥಿಗಳಿಗೆ ಅವರನ್ನು ಗೌರವಿಸ್ಬೇಕು ಅಂತ. ನಿನಗೆ ಆನಂದ ಆಯ್ತಲ್ಲ, ನಿಮ್ಗೆ ಖುಷಿ ಆಯ್ತು, ಹೋಗು ಅಂತ. ಆ ಹುಡುಗ ಅವತ್ತಿನಿಂದ ಒಂದು ಹೊಸ ವಿಶ್ವಾಸದಿಂದ ಹೊರಟ. ಮುಂದಿನ 5-6 ವರ್ಷಗಳಲ್ಲಿ ಒಬ್ಬ ವೈದ್ಯನಾದ, ಒಂದು ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಯಾದ. 20 ವರ್ಷ ಕಳೆದ ನಂತರ ಇದೇ ತಾಯಿ ಆ ಆಸ್ಪತ್ರೆಗೆ ಯಾವುದೋ ಒಂದು ಕಾರಣಕ್ಕೋಸ್ಕರ ದಾಖಲಾದ್ಲು. ನೋಡಿದ ಕೂಡಲೇ ಅವನಿಗೆ ನೆನಪಾಯಿತು. ಎಲ್ಲಾ ಟ್ರೀಟ್ಮೆಂಟ್ ಕೊಟ್ಟ ನಂತರ ಅವಳನ್ನು ಡಿಸ್ಚಾರ್ಜ್ ಮಾಡ್ಬೇಕಲ್ಲ. ಆ ದಿವಸ ಅವಳ ಬಿಲ್ ಅನ್ನು ಅವ ತೆಕ್ಕೊಂಡ ಅದರಲ್ಲಿ ಒಂದು ಕೆಂಪು ಶಾಯಿಯಲ್ಲಿ ಒಂದು ಕಾಗದ ಗೆರೆ ಬರೆದು
ಅದನ್ನ ಅವಳಿ ಕಳಿಸಿಕೊಟ್ಟ. ಅವಳು ಗಾಬರಿ ಆಗಿದ್ಲು. ಒಂದು ಪೈಸೆ ಯಾರು ಕೇಳಲಿಲ್ಲ, ಬಹಳ ಚೆನ್ನಾಗಿ ನೋಡಿಕೊಂಡಿದ್ದಾರೆ. ಎಷ್ಟು ರೂಪಾಯಿ ಆಯ್ತೋ ಗೊತ್ತಿಲ್ಲ, ಅವಳ ಹತ್ರ ಹಣ ಇತ್ತಿಲ್ಲ ಅಂತಲ್ಲ, ಆದ್ರೆ ಎಷ್ಟಾಗಿದೆ ಗೊತ್ತಿಲ್ಲ ಅಂತ. ಆದ್ರ ಬಿಲ್ಲು ಅದನ್ನು ಬಿಡಿಸಿ ನೋಡುವಾಗ ಈ ಕೆಂಪು ಶಾಯಿಲಿ ಬರ್ದಿತ್ತಲ್ಲ, ಆ ವೈದ್ಯಾಧಿಕಾರಿ ಬರ್ದಿದ್ರು, ದ ಬಿಲ್ ಹ್ಯಾಸ್ ಬೀನ್ ಪೇಯ್ಡ್ 20 years ಬ್ಯಾಕ್ ಇನ್ ದ ಫಾರ್ಮ್ ಆಫ್ ಎ ಗ್ಲಾಸ್ ಆಫ್ ಮಿಲ್ಕ್ ಅಂತ ಬರೆದಿತ್ತು. ಅಂದ್ರೆ ಆತಿಥ್ಯ ಮಾಡಿದರೆ, ಒಳ್ಳೆ ಕೆಲಸ ಮಾಡಿದ್ರೆ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗ್ತದೆ ಅಂತ ಹೇಳುವ ಕೃಷ್ಣನ ಮಾತು. ಕರ್ಮಣಿ ಏವ ಅಧಿಕಾರ. ನಿನಗೆ ಕೆಲಸ ಮಾಡ್ಲಿಕ್ಕೆ ಮಾತ್ರ, ಮಾ ಫಲೇಶು, ಅದರ ಅರ್ಥ ಫಲ ಸಿಕ್ಕುವುದಿಲ್ಲ ಅಂತಲ್ಲ, ಫಲ ಸಿಕ್ಕೇ ಸಿಗ್ತದೆ, ಆ ನಂಬಿಕೆಯೂ ಬೇಕು. ಹಾಗಾಗಿ ನನ್ನ ಮನೆ ಒಂದು ದೇವಾಲಯ, ಒಂದು ವಿದ್ಯಾಲಯ, ಒಂದು ಆದರಾಲಯ ಆಗಬೇಕು. ಹಾಗಾಗಿ ಈ 6 ಶಬ್ದಗಳು, ಆ 6 ಶಬ್ದಗಳ ಜೊತೆಯಲ್ಲಿ ಇನ್ನೂ ಅನೇಕ ಅಂಶಗಳು, ಅದಕ್ಕೆ ಇನ್ನೊಂದು ಕೂಡಿಸಲಿಕ್ಕಿರುವಂತಹದ್ದು, ನಮ್ಮ ಮನೆಗಳಲ್ಲೆಲ್ಲ ಒಂದು ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಪುಸ್ತಕ ಇರುವ ಹಾಗೆ, ಅದರಲ್ಲಿರುವುದನ್ನು ಸ್ವಲ್ಪ ಸ್ವಲ್ಪ ಆದ್ರೂ ಪ್ರತಿ ವಾರ ಒಂದು ಪುಟವೋ 2 ಪುಟವೋ ಓದುವ ಹಾಗೆ, ಅದೆಲ್ಲದರ ಜೊತೆಯಲ್ಲಿ ಇನ್ನೂ 12 ಸಣ್ಣ ಪುಟ್ಟ ಅಂಶಗಳು, ಸ್ವದೇಶಿ ಮಾನಸಿಕತೆ, ಶಿಷ್ಟಾಚಾರಗಳು. ಇನ್ನೊಂದು ವಿಡಿಯೋ ನೋಡಿದ ನೆನಪಾಗ್ತದೆ. ಒಂದು ರೈಲ್ವೆ ಸ್ಟೇಷನ್ ನಲ್ಲಿ ಇಬ್ರು ಕಾಲೇಜು ವಿದ್ಯಾರ್ಥಿಗಳು ಬಿಸ್ಕೆಟ್ ಪ್ಯಾಕೆಟ್ ತಕೊಂಡ್ರು. ಆ ಬಿಸ್ಕೆಟ್ ಪ್ಯಾಕೆಟ್ ಅನ್ನು ಹರಿದು ಆ ಪ್ಲಾಸ್ಟಿಕ್ ಅನ್ನು ಅಲ್ಲೇ ಹಾಕಿ ಬಿಸ್ಕೆಟ್ ತಿಂದುಕೊಂಡು ಹೋದ್ರು. ಅಲ್ಲೇ ಪಕ್ಕದಲ್ಲಿ ಒಂದು 3ನೇ ಕ್ಲಾಸ್ನ ಒಂದು ಮಗು ಕೂತ್ಕೊಂಡಿತ್ತು. ಆ ಮಗು ಇದನ್ನು ನೋಡಿ ಓಡಿ ಬಂತು, ಆ ಪ್ಲಾಸ್ಟಿಕ್ ಅನ್ನು ತೆಗೆದು ಕಸದ ಬುಟ್ಟಿಗೆ ಹಾಕಿ ಮತ್ತೆ ಹೋಗಿ ಅವಳ ಅಮ್ಮನ ಹತ್ರ ಕೂತ್ಕೊಂಡ್ಲು. ಆ ಅಮ್ಮ ಅವಳ ಬೆನ್ನು ತಟ್ಟಿ, ಒಳ್ಳೇದು ಮಾಡಿದಿ ಮಗು ಅಂತ ಹೇಳಿದ್ಲು. ಸಣ್ಣ ಸಣ್ಣ ವಿಷಯಗಳು. ಶಿಷ್ಟಾಚಾರ ಮಾಡಿಸಾಗಿದೆ. ಬೆಳಗ್ಗೆ ಪೇಸ್ಟ್ ಹಾಕಿ ಹಲ್ಲು ತಿಕ್ಕುತ್ತೇವೆ, ಟ್ಯಾಪ್ ಓಪನ್ ಮಾಡಿರ್ತೇವೆ, ಕ್ಲೋಸ್ ಮಾಡಬೇಕು ಗೊತ್ತಿರುತ್ತೆ, ಗೊತ್ತಿಲ್ಲ ಅಲ್ಲ, ಗಮನ ಇಲ್ಲ ಅಂತ. ನಾಗರಿಕ ಶಿಷ್ಟಾಚಾರ, ಇದರ ಬಗ್ಗೆಯೂ ಸ್ವಲ್ಪ ನಮ್ಮ ಮನೆಗಳಲ್ಲಿ ಅದನ್ನು ಕಲಿಸ್ತಾ ಬಂದರೆ ನಮ್ಮ ಮಕ್ಕಳು ಒಬ್ಬ ಅವನ ಅನುಭವವನ್ನು ಹೇಳ್ತಾನೆ. ಅಮ್ಮ ಯಾವಾಗಲೂ ಟ್ಯಾಪ್ ಆಫ್ ಮಾಡ್ಲಿಲ್ಲ, ಲೈಟ್ ಆಫ್ ಮಾಡ್ಲಿಲ್ಲ ಇತ್ಯಾದಿ ಎಲ್ಲ ಹೇಳಿದ್ಲು. ಅವ ಹೇಳ್ತಾನೆ, ಒಂದು ಇಂಟರ್ವ್ಯೂಗೆ ಹೋಗಿದ್ದಂತೆ. ಹೋದಾಗ ಒಂದು 3-4 ಕೋಣೆ ದಾಟಿ ಹೋಗಬೇಕಿತ್ತು. ಅವನನ್ನು ಕೊನೆಗೆ ಕರೆದ್ರು. ಅವನಿಗೆ ಸಿಟ್ಟು ಬಂದಿತ್ತು ಮನಸ್ಸಿನೊಳಗೆ. ಒಳಗೆ ಹೋದ ಕೂಡಲೇ ಕೂತ್ಕೊಳ್ಳಿಕ್ಕೆ ಹೇಳಿ ಅವನ ಕೈಗೊಂದು ಕಾಗದ ಕೊಟ್ರು. ಆ ಕಾಗದ ಏನಂದ್ರೆ ಅಪಾಯಿಂಟ್ಮೆಂಟ್ ಆರ್ಡರ್. ಇವನಿಗೆ ಗಾಬರಿ ಆಯ್ತು. ಕೂತ್ಕೊಂಡ ಇದ್ರು, ಸರ್ ನನ್ನ ಹತ್ರ ಒಂದು ಪ್ರಶ್ನೆ ಕೇಳಿಲ್ಲ ನೀವು. ನಿಮ್ಗೆ ಪ್ರಶ್ನೆಗಳು ಅಗತ್ಯ ಇಲ್ಲಪ್ಪ. ಅವನಿಗೆ ಅರ್ಥ ಆಗಲ್ಲ. ಆಮೇಲೆ ಹೇಳಿದ್ರು, ನೋಡು ನೀನು 3-4 ಕೋಣೆಗಳಿಂದ ಬಂದಿಯಲ್ಲ, ಬರುವಾಗ ನಾವೆಲ್ಲ ಅಲ್ಲಿ CC ಕ್ಯಾಮೆರಾ ಇಟ್ಟಿದ್ದೇವೆ, ನೀನು ಏನು ಮಾಡ್ತಾ ಇದ್ದಿ ಅಂತ ಕಾಣ್ತಾ ಇತ್ತು. ಎಲ್ಲ ಫ್ಯಾನ್ ಆನ್ ಆಗಿತ್ತು, ನೀನೆಲ್ಲವನ್ನು ಆಫ್ ಮಾಡಿದ್ವಿ. ಇನ್ನೊಂದು ಕೋಣೆಯಲ್ಲೆಲ್ಲ ಲೈಟ್ ಹಾಕಿತ್ತು, ನಾವೇ ಹಾಕಿದ್ದದು. ಆ ಲೈಟ್ ಎಲ್ಲ ಆಫ್ ಮಾಡಿ ಒಳಗೆ ಬಂದಿ. ಮತ್ತೊಂದು ಕೋಣೆಗೆ ಬರುವ ಶಬ್ದ ಕೇಳ್ತಾ ಇತ್ತು, ನೀರು ಬಿಟ್ಟದ್ದು. ಆ ನೀರನ್ನು ಕಟ್ಟಿ ಬಂದಿ. ಹಾಗಾಗಿ ನಿನಗೆ ಇದೆಲ್ಲ ಗೊತ್ತಿರುವುದರಿಂದ ನೀನು ಈ ಸಂಸ್ಥೆಯಲ್ಲಿ ಬಂದ್ರೆ ಒಳ್ಳೇದಾಗ್ತದೆ ಅಂತ ನಮಗೆ ನಂಬಿಕೆ ಬಂದ್ರೆ ನೀನು ಬರ್ತಾ ಇದ್ದ ಹಾಗೆ ನಿನಗೆ ಅಪಾಯಿಂಟ್ಮೆಂಟ್ ಕೊಡೋದು ಅಂತ ನಿಶ್ಚಯ ಆಗಿದೆ ಅಂತ. ಅವ ಹೇಳ್ತಾನೆ, ನನ್ನ ಅಮ್ಮ ನನಗೆ ಇದನ್ನು ಕಲಿಸಿಕೊಟ್ಟು, ಯಾವಾಗ ನೋಡಿದ್ರು ಫ್ಯಾನ್ ಆಫ್ ಮಾಡಿದ್ಯಾ, ಲೈಟ್ ಆಫ್ ಮಾಡಿದ್ಯಾ, ಸಿಟ್ಟು ಬರ್ತಾ ಇತ್ತು. ಆದರೆ ನನ್ನಲ್ಲಿ ಸ್ವಭಾವ, ಒಳ್ಳೆಯ ಸ್ವಭಾವ ಅರಳಲಿಕ್ಕೆ ಅಮ್ಮ ಕಲಿಸಿದ ಪಾಠ ಒಳ್ಳೆದಾಯಿತು ಅಂತ ಒಂದು ಕಡೆ ಹೇಳ್ತಾನೆ. ಹಾಗೆ ನಾವು ಈ ಒಂದು ಕೌಟುಂಬಿಕ ವ್ಯವಸ್ಥೆಯಲ್ಲಿ ನಾವು ಎತ್ತರಕ್ಕೆ ಇರೋದು, ನಾನು ಇದ್ದದ್ದು ನಾವಾಗಲಿಕ್ಕೆ ನಮ್ಮ ಕುಟುಂಬ ಕಲಿಸಿಕೊಡುತ್ತದೆ. ಅಲ್ಲಿಂದ ಹೊರಗೆ ಬಂದು ನಾನು, ನನ್ನ ಕುಟುಂಬ, ನನ್ನ ಸಮಾಜ, ನನ್ನ ರಾಷ್ಟ್ರ ಮತ್ತೆ ವಿಶ್ವ, ಈ ಎತ್ತರಕ್ಕೆ ಹೋಗಲಿಕ್ಕೆ ಅದನ್ನೇ ಗಮನಿಸಿಟ್ಟುಕೊಂಡು ನಮ್ಮ ಹಿಂದಿನವರು ಹೇಳಿದ್ರು, ಅಯಂ ನಿಜ ಪರೋವಾ ಇತಿ ಗಣನಾ ಲಘುಚೇತಸಾಂ ಉದಾರ ಚರಿತಾನಂತೂ ವಸುಧೈವ ಕುಟುಂಬಕಂ. ಆ ಕೌಟುಂಬಿಕ ಜೀವನ ಮೌಲ್ಯಗಳು ಹ್ರಾಸ ಆಗ್ತಾ ಇರೋದನ್ನು ಮತ್ತೆ ಪುನಃ ಕಟ್ಟಿ ಬೆಳೆಸಲಿಕ್ಕೆ ಇನ್ನೊಮ್ಮೆ ಪ್ರಾರ್ಥನೆ. ದಯವಿಟ್ಟು ಇವತ್ತು ಗಮನಿಸಿದಂತ ಅಂಶಗಳಲ್ಲಿ 1-2-3 ಪ್ರತಿಜ್ಞಾ ರೂಪದಲ್ಲಿ ಸ್ವೀಕಾರ ಮಾಡಿ ಅನುಷ್ಠಾನಕ್ಕೆ ತಂದರೆ ನನಗೆ ಅದನ್ನು 10 ಜನರಿಗೆ ಹೇಳುವಂತ ಒಂದು ಶಕ್ತಿ, ಯೋಗ್ಯತೆ, ಅರ್ಹತೆ ಬರ್ತದೆ. ಹಾಗೆ ಬರಲಿ. ನನ್ನ ಕಾರಣಕ್ಕೋಸ್ಕರ ಸುತ್ತಮುತ್ತಲಿನ 4-6 ಮನೆಗಳಲ್ಲಿ ಈ ಭಜನ್ ಭೋಜನ ಇತ್ಯಾದಿ ಚರ್ಚೆಗೆ ಒಳಗಾಗಲಿ, ಸ್ವಲ್ಪ ಆದ್ರೂ ಪರಿವರ್ತನೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ, ನನ್ನನ್ನಿಷ್ಟು ಹೊತ್ತು ಸಹಿಸಿದ್ದಕ್ಕೆ ನಿಮಗೆ ನನ್ನ ನಮನಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.
ಪ್ರಶ್ನೆ ಕೇಳಬೇಕು ಅಂತಿದ್ರೆ